ಎಲ್ಲರಿಗೂ ನಮಸ್ಕಾರ. ಕೆಮ್ಚಾಯಿಗೆ ನನ್ನ ಛಾಯಾ ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದಿರೋ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದ ಹೇಳುವಂಥ ಪ್ರಯತ್ನ ನಾನು ನನ್ನ ಚಾನಲ್ ಮುಖಾಂತರ ಮಾಡ್ತಾಯಿದ್ದೀನಿ. ಪರ್ಟಿಕ್ಯುಲರ್ಲಿ ನೀವೇನಾದರೂ 4th SEM ಇದ್ದೀರಾ, NEP ಸಿಲೆಬಸ್ ಪ್ರಕಾರ ಬೆಂಗಳೂರು ಸಿಟಿ ಯೂನಿವರ್ಸಿಟಿನಲ್ಲಿ 4th SEM ಓದ್ತಾ ಇದ್ದೀರಾ ಅಂತಂದರೆ ಇನಾರ್ಗ್ಯಾನಿಕ್ ಆ್ಯಂಡ್ ಫಿಸಿಕಲ್ ಕೆಮಿಸ್ಟ್ರಿ ಅಂತ ಇದೆ, DSC-IV ಅಂತ ಹೇಳ್ತಾರೆ. ಸೊ ಇವತ್ತು ನಾನು ಅದರದ್ದು ಸರ್ಫೇಸ್ ಕೆಮಿಸ್ಟ್ರಿ ಆ್ಯಂಡ್ ಅಡ್ಸರ್ಪ್ಷನ್ ಕ್ಯಾಟಲಿಸಿಸ್. ಆ್ಯಕ್ಚುಲಿ ಹುಡುಗರು ತುಂಬ ಜನ ನನಗೆ ಇನ್ನು ಇದು ವೀಡಿಯೋಸ್ನ ಮಾಡಿ ಅಂತ ಹೇಳ್ತಿದ್ದಾರೆ. ನನಗೆ ಟೈಮ್ ಇಲ್ಲ, ನಾವು ನ್ಯಾಕು ಹೋಗ್ತಾ ಇದ್ದೀವಿ, ಹಾಗಾಗಿ ತುಂಬ ಕೆಲಸ ಇದೆ. ಸೊ ಹಾಗಾಗಿ ನಾನು ಚಾಪ್ಟರ್ ವೈಸು ಕ್ವಶನ್ ಆನ್ಸರ್ಸ್ ಸಾಧ್ಯ ಆದಷ್ಟು 2 ಮಾರ್ಕ್ಸ್ ಕ್ವಶನು, 4 ಮಾರ್ಕ್ಸ್ ಕ್ವಶನು, 3 ಮಾರ್ಕ್ಸ್ ಕ್ವಶನು ಪೋಸ್ಟ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಸರ್ಫೇಸ್ ಕೆಮಿಸ್ಟ್ರಿ ಆ್ಯಂಡ್ ಅಡ್ಸರ್ಪ್ಷನ್ ಕೆಟಾಲಿಸಿಸ್ ಅಂತ, ಅಡ್ಸರ್ಪ್ಷನ್ ಆ್ಯಂಡ್ ಕೆಟಾಲಿಸಿಸ್ 2 ಪ್ಯಾರಾಮೀಟರ್ಸ್ ಬರುತ್ತೆ ಸರ್ಫೇಸ್ ಕೆಮಿಸ್ಟ್ರಿನಲ್ಲಿ. ಒಂದಕ್ಕೆ ಅಡ್ಸರ್ಪ್ಷನ್ ಅಂತ ಹೇಳ್ತಾರೆ, ಇನ್ನೊಂದಕ್ಕೆ ಕೆಟಲಿಸಿಸ್ ಅಂತ ಹೇಳ್ತಾರೆ. ಅವೆರಡರ ಬಗ್ಗೆ ಇವತ್ತು ಕ್ವಶನ್ ಆ್ಯಂಡ್ ಆನ್ಸರ್ಸ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಕೆಮ್ಚಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡ್ಕೊಳ್ಳಿ. ನೀವು ನನ್ನ ಚಾನಲ್ಗೆ ಹೋಗಿ CBCS NEP ಕೆಮ್ಚಾಯಾ ಫಸ್ಟು ಸಬ್ಸ್ಕ್ರೈಬ್ ಆಗಬೇಕು. ಅದಾದಮೇಲೆ ಪ್ಲೇ ಲಿಸ್ಟ್ಗೆ ಹೋಗಿ 4th SEM NEP ಅಂತ ಕೊಟ್ಟರೆ ನಾನು ಇದುವರೆಗೂ ಅಪ್ಲೋಡ್ ಮಾಡಿರೋ ಎಲ್ಲ ವೀಡಿಯೋಗಳು ನಿಮ್ಗೆ ಒಂದೇ ಕಡೆಗೆ ಸಿಗ್ತಾ ಹೋಗುತ್ತೆ. ಸೊ ಈ ಕೆಟಾಲಿಸಿಸ್ ಅನ್ನೋದು ಎಗೇನ್ ನಿಮಗೆ ಕ್ವಶನ್ ಪೇಪರ್ ಪ್ಯಾಟರ್ನ್ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ. 4th SEM ಇದ್ದೀರಾ. 3 ಪಾರ್ಟ್ ಇರುತ್ತೆ. ಪಾರ್ಟ್ A, ಪಾರ್ಟ್ B, ಪಾರ್ಟ್ C ಇರುತ್ತೆ. ಪಾರ್ಟ್ ಎನಲ್ಲಿ ನಿಮಗೆ 2 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ. ಪಾರ್ಟ್ B ನಲ್ಲಿ 5 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ. ಪಾರ್ಟ್ C ನಲ್ಲಿ ನಿಮಗೆ 10 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ. ಸೊ ಈಗ ನಾನು ಹಾಗಾಗಿ 5 ಮಾರ್ಕ್ಸ್ನ 3+2 ಮಾಡ್ಬೋದು. ಅದೇ ಥರ 10 ಮಾರ್ಕ್ಸ್ನ 4+4+2 ಮಾಡ್ಬೋದು. ಹಾಗಾಗಿ ಸಾಧ್ಯ ಆದಷ್ಟು ಈ ಎಂಟೈರ್ ಚಾಪ್ಟರ್ದು ಈ ಸರ್ಫೇಸ್ ಕೆಮಿಸ್ಟ್ರಿ ನಾನು 2 ಮಾರ್ಕು, 3 ಮಾರ್ಕು, 4 ಮಾರ್ಕಾಗಿ ಡಿವೈಡ್ ಮಾಡಿ ಕ್ವಶನ್ ಆನ್ಸರ್ಸ್ನ ಹೇಳ್ತಾ ಇದ್ದೀನಿ. ಅದರಲ್ಲಿ ಮೊದಲನೇ ಕ್ವಶನು, ವಾಟ್ ಈಸ್ ಕೆಟಾಲಿಸಿಸ್? ಕೆಟಾಲಿಸಿಸ್ ಎ ಕೆಮಿಕಲ್ ರಿಯಾಕ್ಷನ್ ದಟ್ ಇನ್ಕ್ರೀಸಸ್ ದಿ ರೇಟ್ ಆಫ್ ದಿ ರಿಯಾಕ್ಷನ್ ವಿತ್ ದ ಹೆಲ್ಪ್ ಆಫ್ ಎ ಕೆಟಲಿಸ್ಟ್ ಅಂತ ಪ್ರೋಸೆಸ್ಗೆ ನಾವೇನಂತ ಕರಿತೀವಿ? ಕೆಟಾಲಿಸಿಸ್ ಅಂತ ಹೇಳ್ತೀವಿ. ಕೆಟಲಿಸ್ಟ್ ಇಸ್ ಎ ಸಬ್ಸ್ಟೆನ್ಸ್ ವಿಚ್ ಗೋಯಿಂಗ್ ಟು ಇನ್ಕ್ರೀಸ್, ವಿಚ್ ಗೋಯಿಂಗ್ ಟು ಆಲ್ಟರ್, ಇಟ್ ಮೇ ಇನ್ಕ್ರೀಸ್ ಆರ್ ಇಟ್ ಮೇ ಡಿಕ್ರೀಸ್ ದಿ ರೇಟ್ ಆಫ್ ದಿ ರಿಯಾಕ್ಷನ್ without undergoing any chemical change. Those substances we are going to call it as catalyst. The process which involves catalyst ಅದಕ್ಕೆ ಏನಂತ ಕರಿತೀವಿ ನಾವು? ಕೆಟಾಲಿಸಿಸ್ ಅಂತ ಹೇಳ್ತೀವಿ. ಸೊ ಕೆಟಾಲಿಸಿಸ್ ಆದಾಗ ಏನಾಗುತ್ತೆ ಅಂದರೆ, ಯಾಕೆ ಆಲ್ಟರ್ ಮಾಡುತ್ತೆ ಅಂದರೆ, ಅಲ್ಲಿ ಏನಾಗುತ್ತೆ ಅಂದರೆ ಎನರ್ಜಿ ಬ್ಯಾರಿಯರ್ ಇರುತ್ತೆ. ಆ ಎನರ್ಜಿ ಬ್ಯಾರಿಯರ್ನ ಏನು ಮಾಡುತ್ತೆ? ಡಿಕ್ರೀಸ್ ಮಾಡುತ್ತೆ. ಸೊ ಎನರ್ಜಿ ಆಫ್ ಆಕ್ಟಿವೇಶನ್ ಏನಾಗುತ್ತೆ? ಡಿಕ್ರೀಸ್ ಆಗುತ್ತೆ ಯೂಸ್ ಎ ಕೆಟಲಿಸ್ಟ್. ಬಿಕಾಸ್ ಆಫ್ ದಟ್ ದ ರಿಯಾಕ್ಷನ್ ಪ್ರೊಸೀಡ್ಸ್ ಅಟ್ ಎ ಫಾಸ್ಟರ್ ರೇಟ್. ಸೊ ಈ ಪ್ರೋಸೆಸ್ಗೆ ನಾವೇನಂತ ಕರಿತೀವಿ? ಕೆಟಾಲಿಸಿಸ್ ಅಂತ ಹೇಳ್ತೀವಿ. 2 ಮಾರ್ಕ್ಸ್ ಕೇಳಿದ್ದಾರೆ. ಸೊ ಕೆಟಾಲಿಸಿಸ್ ಇಸ್ ಎ ಕೆಮಿಕಲ್ ರಿಯಾಕ್ಷನ್ ದಟ್ ಇನ್ಕ್ರೀಸಸ್ ದಿ ರೇಟ್ ಆಫ್ ಎ ಕೆಮಿಕಲ್ ರಿಯಾಕ್ಷನ್ ವಿತ್ ದ ಹೆಲ್ಪ್ ಆಫ್ ಎ ಕೆಟಲಿಸ್ಟ್. ಅಷ್ಟು ಬರೆದ್ರೆ ನಿಮ್ಗೆ ಸಾಕಾಗುತ್ತೆ. ಯೂಶಲಿ ನಾನು ಕ್ವಶನ್ ಆನ್ಸರ್ಸ್ ಕೊಡ್ಬೇಕಾದ್ರೆ ಸ್ವಲ್ಪ ಜಾಸ್ತಿ ಕೊಟ್ಟಿರ್ತೀನಿ, ಸೊ ದಟ್ ನಿಮಗೆ ಅರ್ಥ ಮಾಡಿಕೊಂಡು ನೆನ್ಪಿಟ್ಕೊಂಡು ಎಕ್ಸಾಮ್ನಲ್ಲಿ ರೀಪ್ರೊಡ್ಯೂಸ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ. ಸೊ ವಾಟ್ ಈಸ್ ಎ ಕೆಟಾಲಿಟಿಕ್ ಪ್ರಮೋಟರ್? ಸೊ ಅದರಲ್ಲಿ 2 ಥರ ಇರುತ್ತೆ ಕೆಟಲಿಸ್ಟಲ್ಲಿ. ಒಂದಕ್ಕೆ ಪ್ರಮೋಟರ್ ಅಂತ ಕರೀತಾರೆ, ಇನ್ನೊಂದಕ್ಕೆ ಪಾಯ್ಸನ್ ಅಂತ ಕರೀತಾರೆ. ಈ ಪ್ರಮೋಟರ್ ಅಂದರೆ ಏನು ಅಂದರೆ, ಸ್ಮಾಲ್ ಕ್ವಾಂಟಿಟಿನಲ್ಲಿ ಆ್ಯಡ್ ಮಾಡ್ತಾರೆ. ಆ್ಯಡ್ ಮಾಡಿದ ತಕ್ಷಣ ಏನಾಗುತ್ತೆ ಅಂದರೆ, ಇಟ್ ಗೋಯಿಂಗ್ ಟು ಇನ್ಕ್ರೀಸ್ ದಿ ರೇಟ್ ಆಫ್ ದಿ ರಿಯಾಕ್ಷನ್. ಅಂಥದಕ್ಕೆ ನಾವೇನಂತ ಕರಿತೀವಿ? ಪ್ರಮೋಟರ್ ಅಂತ ಕರಿತೀವಿ. ಸಬ್ಸ್ಟೆನ್ಸ್ ವಿಚ್ ವೆನ್ ಮಿಕ್ಸ್ಡ್ ಇನ್ ಸ್ಮಾಲ್ ಅಮೌಂಟ್ ಟು ದಿ ಕೆಟಲಿಸ್ಟ್ ಇಟ್ ವಿಲ್ ಇನ್ಕ್ರೀಸ್ ದಿ ಎಫಿಷಿಯನ್ಸಿ ಆಫ್ ಎ ಕೆಟಲಿಸ್ಟ್. ಸಚ್ ಸಬ್ಸ್ಟೆನ್ಸಸ್ ಆರ್ ಕಾಲ್ಡ್ ಆಸ್ ಪ್ರಮೋಟರ್. ಅಲಾಂಗ್ ವಿತ್ ಅ ಕೆಟಲಿಸ್ಟ್ ಏನು ಮಾಡ್ತಿದ್ವಿ? ಈ ಸಬ್ಸ್ಟೆನ್ಸ್ನ ಯೂಸ್ ಮಾಡ್ತೀವಿ, ಬಟ್ ವಿ ಆರ್ ಗೋಯಿಂಗ್ ಟು ಆ್ಯಡ್ ಇಟ್ ಇನ್ ಎ ವೆರಿ ಸ್ಮಾಲ್ ಕ್ವಾಂಟಿಟಿ. ಅಂಥದಕ್ಕೆ ನಾವೇನಂತ ಕರಿತೀವಿ? ಕೆಟಲಿಟಿಕ್ ಪ್ರಮೋಟರ್ ಅಂತ ಕರಿತೀವಿ. ಇಲ್ಲಿ ನೋಡಿ, ಕ್ವಶನಲ್ಲಿ 2 ಪಾರ್ಟ್ ಇದೆ. ವಾಟ್ ಈಸ್ ಕೆಟಲಿಟಿಕ್ ಪ್ರಮೋಟರ್ ಅಂತ ಕೇಳ್ತಾರೆ. ಗಿವನ್ ಎಕ್ಸಾಂಪಲ್. ಕೆಟಲಿಟಿಕ್ ಪ್ರಮೋಟರ್ಗೆ 1 ಮಾರ್ಕ್ ಇರುತ್ತೆ, ಎಕ್ಸಾಂಪಲ್ಗೆ 1 ಮಾರ್ಕ್ ಇರುತ್ತೆ. ಎಕ್ಸಾಂಪಲ್ ಕೇಳಿದ ತಕ್ಷಣ, in the manufacture of ammonia by Haber process ಅಲ್ಲಿ traces of molybdenum are added to enhance the efficiency of the catalyst. ಸೊ ಇದಕ್ಕೆ ನಾವೇನಂತ ಕರಿತೀವಿ? ಪ್ರಮೋಟರ್ ಕರಿತೀವಿ. ಅದೇ ಥರ ಇನ್ನೊಂದು ಟರ್ಮ್ ಯೂಸ್ ಮಾಡ್ತೀವಿ, ಅದಕ್ಕೆ ಕೆಟಲಿಟಿಕ್ ಪಾಯ್ಸನಿಂಗ್. ಇಲ್ಲೂ ಗಿವನ್ ಎಕ್ಸಾಂಪಲ್ ನೋಡಿ, 2 ಪಾರ್ಟ್ ಇದೆ. ಒಂದು ಡೆಫಿನೇಷನ್ಗೆ 1 ಮಾರ್ಕು, ಎಕ್ಸಾಂಪಲ್ಗೆ 1 ಮಾರ್ಕು. ಇಲ್ಲೂ ಏನು ಮಾಡ್ತೀವಿ? ಸಮ್ ಇಂಪ್ಯೂರಿಟೀಸ್ ವಿ ಆರ್ ಗೋಯಿಂಗ್ ಟು ಆ್ಯಡ್ ಇಟ್ ಇನ್ ಟ್ರೇಸ್ ಅಮೌಂಟ್, ವಿ ಆರ್ ಗೋಯಿಂಗ್ ಟು ಆ್ಯಡ್ ಇಟ್ ಇನ್ ಎ ವೆರಿ ಮೈನ್ಯೂಟ್ ಕ್ವಾಂಟಿಟಿ ವಿಚ್ ಗೋಯಿಂಗ್ ಟು ಡಿಕ್ರೀಸ್ ದಿ ಆಕ್ಟಿವಿಟಿ ಆಫ್ ದಿ ಕೆಟಲಿಸ್ಟ್. ಅಂಥದಕ್ಕೆ ನಾವೇನಂತ ಕರಿತೀವಿ? ಕೆಟಲಿಟಿಕ್ ಪಾಯ್ಸನಿಂಗ್ ಅಂತ ಹೇಳ್ತೀವಿ. ಕೆಲವು ಸಲ ಏನಾಗುತ್ತೆ ಅಂದರೆ, ಕಂಟಿನ್ಯೂಸ್ ಆಗಿ ಇನ್ಸ್ಟಂಟೇನಿಯಸ್ ಆಗಿ ರಿಯಾಕ್ಷನ್ಸು ಪ್ರೊಸೀಡ್ ಆಗ್ತಿರುತ್ತೆ. ಯಾವುದೋ ಒಂದು ಸ್ಟೇಜಲ್ಲಿ ನಾನು ಸ್ಟಾಪ್ ಮಾಡಬೇಕು. ಆವಾಗ ಏನು ಮಾಡ್ತೀನಿ ಅಂದರೆ, ಐ ಆಮ್ ಗೋಯಿಂಗ್ ಟು ಯೂಸ್ ಎ ಪಾಯ್ಸನರ್ಸ್, ವಿ ಆರ್ ಗೋಯಿಂಗ್ ಟು ಯೂಸ್ ಎ ಸಬ್ಸ್ಟೆನ್ಸಸ್ ವಿಚ್ ಗೋಯಿಂಗ್ ಟು ಆಲ್ಟರ್, ವಿಚ್ ಗೋಯಿಂಗ್ ಟು ಡಿಕ್ರೀಸ್, ವಿಚ್ ಗೋಯಿಂಗ್ ಟು ಸ್ಟಾಪ್ ದಿ ರೇಟ್ ಆಫ್ ದಿ ಸ್ಟಾಪ್ ದಿ ರಿಯಾಕ್ಷನ್. ಅಂಥದಕ್ಕೆ ನಾನು ಏನಂತ ಕರಿತೀನಿ? ಕೆಟಲಿಟಿಕ್ ಪಾಯ್ಸನಿಂಗ್ ಅಂತ ಕರಿತೀನಿ. ಎಕ್ಸಾಂಪಲ್ ತೊಗೊಂಡ್ರೆ, ಪ್ರೆಸೆನ್ಸ್ ಆಫ್ ಆರ್ಸೆನಿಕ್ ಆಕ್ಸೈಡ್
impurity in the contact process for the manufacture of sulfuric acid. Sulfuric acid process ಅಲ್ಲಿ ಏನು ಮಾಡ್ತೀವಿ ನಾವು ಆರ್ಸೆನಿಕ್ ಆಕ್ಸೈಡ್ನ ಪ್ಲಾಟಿನೈಸ್ಡ್ ಆಸ್ಪಿಸ್ಟರ್ ಕೆಟಲಿಸ್ಟ್ನ ಯೂಸ್ ಮಾಡ್ತೀವಿ. ಅದರದ್ದು ಆಕ್ಟಿವಿಟಿ ರೆಡ್ಯೂಸ್ ಮಾಡೋದಕ್ಕೆ ನಾವೇನು ಮಾಡ್ತೀವಿ ಆರ್ಸೆನಿಕ್ ಆಕ್ಸೈಡ್ನ ಆ್ಯಡ್ ಮಾಡ್ತೀವಿ ಇನ್ ಕಾಂಟ್ಯಾಕ್ಟ್ ಪ್ರೋಸೆಸ್. ದಿಸ್ ಇಸ್ ಅನ್ ಎಕ್ಸಾಂಪಲ್. ನೆಕ್ಸ್ಟ್ ವಾಟ್ ಈಸ್ ಹೆಟ್ರೋಜಿನಿಯಸ್ ಕೆಟಾಲಿಸಿಸ್. ಕೆಟಾಲಿಸಿಸಲ್ಲಿ ಎರಡು ಥರ ಇದೆ. ಒಂದಕ್ಕೆ ಹೆಟ್ರೋಜಿನಿಯಸ್ ಅಂತ ಕರಿತೀವಿ, ಇನ್ನೊಂದಕ್ಕೆ ಹೋಮೋಜಿನಿಯಸ್ ಅಂತ ತಗೊಳ್ತೀವಿ. ಸೊ ನಿಮ್ಮದು ರಿಯಾಕ್ಟೆಂಟ್ಸ್ ಏನಿದೆ ಮತ್ತು ಅದರದ್ದು ಮತ್ತು ನಿಮ್ಮದು ಕೆಟಲಿಸ್ಟ್ ಫೇಸ್ ಅಂದರೆ ಅದರದ್ದು ಗೇಷಿಯಸ್ ಫೇಸು ಸಾಲಿಡ್ ಫೇಸು ಈ ಫೇಸು ಸೇಮ್ ಇದ್ದರೆ ಅಂಥದಕ್ಕೆ ಹೋಮೋಜಿನಿಯಸ್ ಕೆಟಲಿಸಿಸ್ ಅಂತ ಹೇಳ್ತೀವಿ. ಅದು ಬೇರೆ ಬೇರೆ ಇದ್ದಾಗ ನಾವು ಹೆಟ್ರೋಜಿನಿಯಸ್ ಕೆಟಾಲಿಸಿಸ್ ಅಂತ ಹೇಳ್ತೀವಿ. ದ ಕೆಟಾಲಿಟಿಕ್ ಪ್ರೋಸೆಸ್ ಇನ್ ವಿಚ್ ದ ರಿಯಾಕ್ಟೆಂಟ್ಸ್ ಆ್ಯಂಡ್ ದ ಕೆಟಲಿಸ್ಟ್ ಆರ್ ಇನ್ ಡಿಫ್ರೆಂಟ್ ಫೇಸಸ್ ದೇ ಆರ್ ಕಾಲ್ಡ್ ಆಸ್ ಹೆಟ್ರೋಜಿನಿಯಸ್ ಕೆಟಾಲಿಸಿಸ್. ಎಕ್ಸಾಂಪಲ್ ಅಂದರೆ ಆಕ್ಸಿಡೇಷನ್ ಆಫ್ ಸಲ್ಫರ್ ಡೈಆಕ್ಸೈಡ್ ಟು ಸಲ್ಫರ್ ಟ್ರೈಆಕ್ಸೈಡ್. ಇಲ್ಲೇನು ಮಾಡ್ತಾ ಇದೀವಿ ನಾವು ಪ್ಲಾಟಿನಮ್ ವಿ ಆರ್ ಗೋಯಿಂಗ್ ಟು ಯೂಸ್ ಇಟ್ ಎಸ್ ಎ ಕೆಟಲಿಸ್ಟ್. ನಿಮ್ಮದು ಇದು ಸಲ್ಫರ್ ಡೈಆಕ್ಸೈಡು ಗೇಷಿಯಸ್ ಫಾರ್ಮಲ್ಲಿದೆ, ಪ್ಲಾಟಿನಮ್ಮು ನಾವು ಯೂಸ್ ಮಾಡ್ತಾ ಇದ್ದೀವಿ ಇನ್ ದಿ ಪ್ರೊಡಕ್ಷನ್ ಆಫ್ ಸಲ್ಫರ್ ಟ್ರೈಆಕ್ಸೈಡ್. ಅಲ್ಲೇನಾಗ್ತಿದೆ ಪ್ಲಾಟಿನಮ್ಮು ಸಾಲಿಡ್ ಸ್ಟೇಟಲ್ಲಿದೆ, ಸಲ್ಫರ್ ಡೈಆಕ್ಸೈಡು ಗೇಷಿಯಸ್ ಸ್ಟೇಟಲ್ಲಿದೆ. ಅಂಥದಕ್ಕೆ ನಾವೇನಂತ ಕರಿತೀವಿ ಅಂತಂದರೆ ಹೆಟ್ರೋಜಿನಿಯಸ್ ಕೆಟಾಲಿಸಿಸ್ ಅಂತ ಕರಿತೀವಿ. ಇವನ್ ಇನ್ ದಿ ಪ್ರೋಸೆಸ್ ಆಫ್ ಹೇಬರ್ ಪ್ರೋಸೆಸ್ಸಲ್ಲೂ ನಾವೇನು ಮಾಡ್ತೀವಿ ಅಂದರೆ ನೈಟ್ರೋಜನ್ನು ಹೈಡ್ರೋಜನ್ನು ಗೇಷಿಯಸ್ ಫಾರ್ಮಲ್ಲಿದೆ, ನಮ್ಗೆ ತಗೊಳ್ಳೋವಂಥ ಐರನ್ ಕೆಟಲಿಸ್ಟ್ ಏನಿದೆಯಲ್ಲ ಅದು ಸಾಲಿಡ್ ಸ್ಟೇಟಲ್ಲಿದೆ. ಅದೇ ಥರ ವೆನಿಡಿಯಂ ಪೆಂಟಾಕ್ಸೈಡ್ ಇನ್ ದಿ ಮ್ಯಾನುಫ್ಯಾಕ್ಚರ್ ಆಫ್ ಸಲ್ಫ್ಯೂರಿಕ್ ಆ್ಯಸಿಡ್. ನಾನು ಯಾಕೆ ಇದನ್ನೇ ಕೊಡ್ತಾ ಇದ್ದೀನಿ ಅಂತಂದರೆ ಇದನ್ನು ನಿಮಗೆ ಫೆಮಿಲಿಯರ್ ಆಗಿದೆ. ಹೇಬರ್ ಪ್ರೋಸೆಸ್ ಅಂದರೆ ಫಾರ್ಮೇಷನ್ ಆಫ್ ಅಮೋನಿಯಾ, ಕಾಂಟ್ಯಾಕ್ಟ್ ಪ್ರೋಸೆಸ್ ಅಂದರೆ ಮ್ಯಾನುಫ್ಯಾಕ್ಚರ್ ಆಫ್ ಸಲ್ಫ್ಯೂರಿಕ್ ಆ್ಯಸಿಡ್. ಇದು ನಿಮ್ಗೆ ಆಲ್ರೆಡಿ ಲೋಯರ್ ಕ್ಲಾಸಿಂದ ಓದಿ ಅದು ಗೊತ್ತಾಗಿದೆ. ಹಾಗಾಗಿ ನಿಮ್ಗೆ ಏನಾಗುತ್ತೆ ಅಂದರೆ ನೆನ್ಪಿಟ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಹಾಗಾಗಿ ನಾನು ಇದಕ್ಕೂ ಕೆಟಲಿಟಿಕ್ ಪಾಯ್ಸನಿಂಗು ಅದೇ ಕೊಟ್ಟಿದ್ದೀನಿ, ಪ್ರಮೋಟರ್ಗೂ ಅದನ್ನು ಕೊಟ್ಟಿದ್ದೀನಿ, ಕೆಟಲಿಸಿಸ್ ಎಕ್ಸಾಂಪಲ್ಗೂ ನಾನು ಅದೇ ಎಕ್ಸಾಂಪಲ್ಸ್ನ ಕೊಡ್ತಾ ಇದ್ದೀನಿ ಸೊ ದಟ್ ಇಟ್ ವಿಲ್ ಬಿ ಈಸಿ ಟು ರಿಮೆಂಬರ್. ಅದೇ ಥರ ಹೋಮೋಜಿನಿಯಸ್ ಕೆಟಲಿಸಿಸ್ ಅಂತ ಹೇಳ್ತೀವಿ. ಎಲ್ಲ ಒಂದೇ ಸ್ಟೇಟಲ್ಲಿದ್ದರೆ ರಿಯಾಕ್ಟೆಂಟ್ಸು ಮತ್ತು ಕೆಟಲಿಸ್ಟು ಅಂಥದಕ್ಕೆ ನಾವು ಹೋಮೋಜಿನಿಯಸ್ ಕೆಟಾಲಿಸಿಸ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ತೊಗೊಳ್ಳೋದಾದರೆ ನಿಮಗೆ ಸಲ್ಫರ್ ಡೈಆಕ್ಸೈಡಿಂದ ಸಲ್ಫ್ಯೂರಿಕ್ ಆ್ಯಸಿಡ್ ಕಾಂಟ್ಯಾಕ್ಟ್ ಪ್ರೋಸೆಸ್ ಮಾಡಿದಾಗ ನಿಮಗೆ ನೈಟ್ರೋಜನ್ ಆಕ್ಸೈಡ್ನ ನಾವು ಕೆಟಲಿಸ್ಟಾಗಿ ಯೂಸ್ ಮಾಡ್ತೀವಿ ಅಥವಾ ಟ್ರೈಆಕ್ಸೈಡ್ ಯೂಸ್ ಮಾಡಿದಾಗ ಸೊ ಅದು ಏನಾಗುತ್ತೆ ನಾವು ಸಲ್ಫ್ಯೂರಿಕ್ ಟ್ರೈಆಕ್ಸೈಡ್ ಅಲ್ಲೇ ನಿಲ್ಲಿಸಲಿಲ್ಲ ಅಂತಂದರೆ ಅದು ಕಂಟಿನ್ಯೂಸ್ ಆಗಿ ನಿಮ್ಗೆ ಏನಾಗುತ್ತೆ H2SO4 ಫಾರ್ಮೇಷನ್ ಆಗುತ್ತೆ. ಸೊ ಇದನ್ನು ನಾನು SO3ಗೆ ಸ್ಟಾಪ್ ಮಾಡಬೇಕು ಅಂದರೆ ನಾನು ಪಾಯ್ಸನರ್ಸ್ನ ಯೂಸ್ ಮಾಡ್ತೀನಿ. ಅದೇ ಥರ ಕಾರ್ಬನ್ ಡೈಆಕ್ಸೈಡ್ ಮ್ಯಾನುಫ್ಯಾಕ್ಚರಲ್ಲೂ ನಾನು ಯೂಸ್ ಮಾಡ್ತೀನಿ. ಸೊ ಅದರ ಒಂದು ಎಕ್ಸಾಂಪಲ್ ಕೊಟ್ಟರೆ ಸಾಕಾಗುತ್ತೆ. ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಹೋಮೋಜಿನಿಯಸ್ ಆ್ಯಂಡ್ ಹೆಟ್ರೋಜಿನಿಯಸ್ ಕೆಟಾಲಿಸಿಸ್ ಅಂತ ಕೇಳಿದರೆ 2 ಮಾರ್ಕ್ಸ್. ಸೊ ಈ ಡಿಫ್ರೆನ್ಷಿಯೇಟ್ ಅಂತ ಕೊಟ್ಟಾಗ ಯಾವಾಗೂ ನೀವು ಟ್ಯಾಬ್ಯುಲರ್ ಕಾಲಮ್ ಹಾಕ್ಬಿಟ್ರೆ ನಿಮಗೂ ಈಸಿ ಮತ್ತು ಎಕ್ಸಾಮಿನರ್ ಯಾರು ವ್ಯಾಲ್ಯೂ ಮಾಡ್ತಿರ್ತಾರಲ್ಲ ಅವ್ರಿಗೂ ಈಸಿ ಆಗುತ್ತೆ. ಏನು ಗೊತ್ತಾಗಿಲ್ಲ ಅಂದರೆ ಅಟ್ಲೀಸ್ಟ್ ಯು ಕ್ಯಾನ್ ಗಿವ್ ದಿ ಡೆಫಿನೇಷನ್. ಈಗ ಈ ಥರ ಡಿಫ್ರೆನ್ಷಿಯೇಟ್ ಅಂತ ಕೊಟ್ಟಾಗ ಆ ಎರಡರದ್ದು ಪದಗಳದ್ದು ಡೆಫಿನೇಷನ್ ನೀವು ಬರೆದ್ರೂ ನಿಮಗೆ ಅದು ಒಂದು ಡಿಫ್ರೆನ್ಸ್ ಆಗುತ್ತೆ. ಸೊ ಹೋಮೋಜಿನಿಯಸಲ್ಲಿ ನೀವು ಆಲ್ರೆಡಿ ಹೇಳ್ದಂಗೆ ಫೇಸಸ್ನ ಹೇಳಬೇಕು. ರಿಯಾಕ್ಟೆಂಟು ಮತ್ತು ಕೆಟಲಿಸ್ಟು ಒಂದೇ ಫೇಸಲ್ಲಿದ್ದರೆ ಅಂಥದಕ್ಕೆ ಹೋಮೋಜಿನಿಯಸ್ ಅಂತ ಹೇಳ್ತೀವಿ. ಬೇರೆ ಬೇರೆ ಫೇಸಲ್ಲಿದ್ದರೆ ಅದನ್ನು ಹೆಟ್ರೋಜಿನಿಯಸ್ ಅಂತ ಹೇಳ್ತೀವಿ. ಇದಕ್ಕೊಂದು ಎಕ್ಸಾಂಪಲ್ ಅದಕ್ಕೊಂದು ಎಕ್ಸಾಂಪಲ್ ಬಿಕಾಸ್ 2 ಮಾರ್ಕ್ಸ್ ಕೇಳಿದ್ದಾರೆ. ಹಾಗಾಗಿ ನೀವು 2 ಡಿಫ್ರೆನ್ಸ್ ಹೇಳಲೇಬೇಕು. ಹಾಗಾಗಿ ನಾವಿಲ್ಲಿ 2 ಡಿಫ್ರೆನ್ಸಸ್ನ ತಗೋತೀವಿ. ನೆಕ್ಸ್ಟ್ ವಾಟ್ ಈಸ್ ಎನ್ಸೈಮ್ ಕೆಟಾಲಿಸಿಸ್ ಗಿವ್ ಅನ್ ಎಕ್ಸಾಂಪಲ್. ಸೊ ಎನ್ಸೈಮ್ಸ್ ಅಂದರೆ ಬಯಾಲಜಿಕಲ್ ಕೆಟಲಿಸ್ಟ್. ಅವು enzymes are the proteins, they are folded into a complex shape and allow smaller molecules to fit in them. Lock and fit model ಅಂತ ನೀವು ಓದಿರ್ತೀರಾ, ಅದೇ ಥರ ಆಗುತ್ತೆ. ಈ ಎನ್ಸೈಮ್ಸ್ ಏನು ಮಾಡುತ್ತೆ, ಅವು ಏನಾಗುತ್ತೆ ಆಕ್ಟಿವ್ ಸೈಟಲ್ಲಿ ಹೋಗಿ ಲಾಕ್ ಆಗುತ್ತೆ, ಫಿಟ್ ಆಗುತ್ತೆ. ಅಂಥದಕ್ಕೆ ಏನಂತ ಕರಿತೀವಿ ನಾವು ಆಕ್ಟಿವ್ ಸೈಟ್ ಅಂತ ಹೇಳ್ತೀವಿ. ಈ ಎನ್ಸೈಮ್ಸ್ ಅಂದರೆ ಬಯಾಲಜಿಕಲಿ ಕೆಟಲಿಸ್ಟ್. ಈ ಎನ್ಸೈಮ್ಸ್ ಅಂದರೆ ನಮ್ಮ ಎನ್ಸೈಮ್ಸ್ ಅಂದರೆ ಇಟ್ಸ್ ಎ ಸಾರ್ಟ್ ಆಫ್ ಬಯೋಮಾಲಿಕ್ಯೂಲ್ಸ್. ಆ ಬಯೋಮಾಲಿಕ್ಯೂಲ್ಸು ಬಯಾಲಜಿಕಲ್ ಸಿಸ್ಟಮಲ್ಲಿ ಕೆಟಲಿಸ್ಟಾಗಿ ಯೂಸ್ ಮಾಡ್ತಾರೆ. ಹಾಗಾಗಿ ಇದನ್ನು ನಾವು ಬಯಾಲಜಿಕಲ್ ಕೆಟಲಿಸ್ಟ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ಅಂದರೆ ಇನ್ವರ್ಷನ್ ಆಫ್ ಶುಗರ್ ಬೈ ಇನ್ವರ್ಟೇಸ್. ಇಲ್ಲಿ ನಾವು ಇದು ಎನ್ಸೈಮ್, ಇನ್ವರ್ಟೇಸ್ ಅನ್ನೋದು ಎನ್ಸೈಮು. ಆ ಎನ್ಸೈಮ್ನ ಸುಕ್ರೋಸ್ನ ಹೈಡ್ರಾಲಿಸಿಸ್ ಮಾಡೋದಕ್ಕೆ ನಾವು ಯೂಸ್ ಮಾಡ್ತೀವಿ. ಇದು ನಮ್ಮ ಬಾಡಿ ಒಳಗಡೆ ನಾವು ಊಟ ಮಾಡಿದಾಗ ನಮ್ಮದು ಕಾರ್ಬೋಹೈಡ್ರೇಟ್ ಮೆಟಬಾಲಿಸಮಲ್ಲಿ ಇದೆಲ್ಲ ಬರ್ತಾ ಹೋಗುತ್ತೆ. ಸೊ ಇಟ್ ಹ್ಯಾಪನ್ಸ್ ವಿತಿನ್ ದಿ ಬಾಡಿ, ವಿತಿನ್ ದಿ ಬಯಾಲಜಿಕಲ್ ಸಿಸ್ಟಮ್. ಆ ಬಯಾಲಜಿಕಲ್ ಸಿಸ್ಟಮಲ್ಲಿ ನಾವು ಬಯೋಮಾಲಿಕ್ಯೂಲ್ಸ್ನ ಬಯೋಮಾಲಿಕ್ಯೂಲ್ಸ್ ವಿಚ್ ಆರ್ ಎನ್ಸೈಮ್ಸ್ ದೇ ಆರ್ ಯೂಸ್ಡ್ ಎಸ್ ಎ ಕೆಟಲಿಸ್ಟ್. ಅಂಥದಕ್ಕೆ ನಾವು ಎನ್ಸೈಮ್ ಕೆಟಲಿಸ್ಟ್ ಅಂತ ಕರಿತೀವಿ. ಅಂಥದಕ್ಕೆ ಎನ್ಸೈಮ್ ಕೆಟಲಿಸ್ಟ್ ಅಂತ ಹೇಳ್ತೀವಿ. ಆ ಪ್ರೋಸೆಸ್ಗೆ ಕೆಟಾಲಿಸಿಸ್ ಅಂತ ಹೇಳ್ತೀವಿ. ಅದೇ ಥರ ಕನ್ವರ್ಷನ್ ಆಫ್ ಗ್ಲೂಕೋಸ್ ಟು ಈಥೈಲ್ ಆಲ್ಕೋಹಾಲ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ ಇದೆಯಲ್ಲ, ಅಲ್ಲಿ ಝೈಮೇಸ್ನ ನಾವು ಯೂಸ್ ಮಾಡ್ತೀವಿ. ಸೊ ಇದನ್ನು ನೀವು ಲೋಯರ್ ಕ್ಲಾಸ್ಗಳಲ್ಲಿ ಓದಿರ್ತೀರ, ಕನ್ವರ್ಷನ್ ಆಫ್ ಗ್ಲೂಕೋಸ್ ಟು ಈಥೈಲ್ ಆಲ್ಕೋಹಾಲ್ ಅಂತ. ಅದೇ ಎಕ್ಸಾಂಪಲ್ ನಾನು ಇಟ್ಟಿದ್ದೀನಿ. ನೆಕ್ಸ್ಟ್ ವಾಟ್ ಈಸ್ ಆಟೋ ಕೆಟಾಲಿಸಿಸ್ ಅಂತ ಕೇಳ್ತಾರೆ. ಇದು 2 ಮಾರ್ಕ್ಸ್ ಕ್ವಶನ್ನು.
ಇನ್ ದಿ ಆಟೋಕ್ಯಾಟಲಿಟಿಕ್ ರಿಯಾಕ್ಷನ್ ನೋ ಸ್ಪೆಸಿಫಿಕ್ catalyst is added. ಇಲ್ಲಿ ಯಾವುದೇ ರೀತಿಯಾದಂಥ ಹೊರಗಡೆಯಿಂದ catalyst ಆಡಲ್ಲ. ಒನ್ ಆಫ್ ದಿ ಪ್ರಾಡಕ್ಟ್ಸ್ ಗೋಯಿಂಗ್ ಟು ಆಕ್ಟ್ ಎಸ್ ಅ catalyst ಆಫ್ಟರ್ ದಿ ಫಾರ್ಮೇಷನ್, ಅಂಥದಕ್ಕೆ ನಾವೇನಂತ ಕರಿತೀವಿ ಆಟೋಕೆಟಾಲಿಸಿಸ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ KMnO4 ಮತ್ತು ಸಲ್ಫ್ಯೂರಿಕ್ ಆಸಿಡ್ ವೆನ್ ಯು ಡೂ ದಿ ರಿಯಾಕ್ಷನ್ ವಿತ್ ಆಕ್ಸಾಲಿಕ್ ಆಸಿಡ್ ಮಾಡಿದಾಗ MnSO4 ಬರುತ್ತೆ. ದಟ್ MnSO4 ಗೋಯಿಂಗ್ ಟು ಆಕ್ಟ್ ಎಸ್ ಅ catalyst ಫಾರ್ ದಟ್ ಪರ್ಟಿಕ್ಯುಲರ್ ರಿಯಾಕ್ಷನ್. ಸೊ ಈ ಥರದಕ್ಕೆ ಏನಂತ ಕರಿತೀವಿ ನಾವು ಆಟೋಕೆಟಾಲಿಸಿಸ್. ಒಂದು ರಿಯಾಕ್ಷನ್ ಮಾಡ್ತೀವಿ, ರಿಯಾಕ್ಷನ್ ಮಾಡಿದಾಗ ಪ್ರಾಡಕ್ಟ್ ಬರುತ್ತೆ, ಒನ್ ಆಫ್ ದಿ ಪ್ರಾಡಕ್ಟ್ ಗೋಯಿಂಗ್ ಟು ಆಕ್ಟ್ ಎಸ್ ಎ ಕೆಟಲಿಸ್ಟ್. ಅಂಥ ಕೆಟಲಿಸ್ಟ್ಗೆ ನಾವು ಆಟೋಕೆಟಲಿಸ್ಟ್ ಅಂತ ಕರಿತೀವಿ. ಅಂಥ ಪ್ರೋಸೆಸ್ಗೆ ನಾವು ಆಟೋಕೆಟಾಲಿಸಿಸ್ ಅಂತ ಹೇಳ್ತೀವಿ. ಅಥವಾ ಡಿಕಂಪೋಸಿಷನ್ ಆಫ್ ಆರ್ಸೀನ್ ಫಾರ್ಮ್ಡ್ ಬೈ ದಿ ಆರ್ಸೆನಿಕ್ ಇನ್ ಎ ರಿಯಾಕ್ಟರ್ ಇಸ್ ಎ ಆಟೋಕೆಟಲಿಸಿಸ್ಟ್ ಅಂತ ಹೇಳ್ತಾರೆ. ಇನ್ ದಿಸ್ ಪ್ರೋಸೆಸ್ AS ಆಕ್ಟ್ ಎಸ್ ಎ ಕೆಟಲಿಸ್ಟ್. ಇಲ್ಲ ಅದೇ ಒನ್ ಆಫ್ ದಿ ಪ್ರಾಡಕ್ಟ್ ಏನು ಬರ್ತಲ್ಲ ದಟ್ ಓನ್ಲಿ ಗೋಯಿಂಗ್ ಟು ಆಕ್ಟ್ ಎಸ್ ಎ ಕೆಟಲಿಸ್ಟ್. ನೀವು ಅದಾದರೂ ತೊಗೋಬೋದು, ಆರ್ಸಿಂದಾದರೂ ಎಕ್ಸಾಂಪಲ್ ತೊಗೋಬೋದು. ಇಲ್ಲ ಅಂತಂದರೆ KMnO4 ವರ್ಸಸ್ ಆಕ್ಸಾಲಿಕ್ ಆಸಿಡ್ ಟೈಟ್ರೇಷನ್ ನೀವು ಮಾಡಿರ್ತೀರಾ, ಇದು ಲ್ಯಾಬಲ್ಲಿ ನಿಮಗೆ ಟೀಚರ್ಸ್ಗಳು ಎಕ್ಸ್ಪ್ಲನೇಷನ್ ಹೇಳಿರ್ತಾರೆ, ಈಸಿ ಟು ರಿವರ್. ನೆಕ್ಸ್ಟ್ ರೈಟ್ BET ಈಕ್ವೇಷನ್ ಆ್ಯಂಡ್ ಇಂಡಿಕೇಟ್ ದಿ ಟರ್ಮ್ಸ್ ಇನ್ವಾಲ್ವ್ಡ್ ಇನ್ ಇಟ್. ಇದು ಡೆಫಿನೆಟ್ ಕ್ವಶನು, ಎಲ್ಲ ಕ್ವಶನ್ ಪೇಪರ್ಗಳು ಇದೆ. ಸೊ ಇದು ಅಡ್ಸಾರ್ಪ್ಷನ್ ಮೇಲೆ, ಈಗ ಇದುವರೆಗೂ ಹೇಳಿದ್ದು ನಾನು ಕೆಟಾಲಿಸಿಸು, ಅದರಲ್ಲಿ ಇನ್ನೊಂದು ಪಾರ್ಟ್ ಇದೆ, ಅದಕ್ಕೆ ನಾವು ಅಡ್ಸಾರ್ಪ್ಷನ್ ಅಂತ ಕರಿತೀವಿ. ಅಡ್ಸಾರ್ಪ್ಷನ್ ಅಂದರೆ ಸರ್ಫೇಸಲ್ಲಿ ನಿಮಗೆ ರಿಯಾಕ್ಷನ್ಸ್ ಆಗ್ತಾ ಇರುತ್ತೆ, ಸರ್ಫೇಸ್ ರಿಯಾಕ್ಷನ್ಸ್ಗೆ ನಾವು ಅಡ್ಸಾರ್ಪ್ಷನ್ ಅಂತ ಹೇಳ್ತೀವಿ. ಅಲ್ಲಿ BET ಅಂತ ಹೇಳ್ತಾರೆ. 3 ಸೈಂಟಿಸ್ಟ್ ಹೆಸರುಗಳು ಸೇರಿಕೊಂಡು ಬೆನಿನರ್, ಎಮಿಟ್ ಅಂಡ್ ಟೀಲರ್, ಈ 3 ಜನ ಸೇರಿಕೊಂಡು ಕೊಟ್ಟಿರುವಂಥ ಈಕ್ವೇಷನ್ಗೆ ನಾವೇನಂತ ಕರಿತೀವಿ ಬೀಟ್ ಈಕ್ವೇಷನ್ ಅಂತ ಕರಿತೀವಿ. ಇಲ್ಲೇನಾಗುತ್ತೆ ಅಂದರೆ ಮಲ್ಟಿ ಲೇಯರ್ ಅಡ್ಸರ್ಪ್ಷನ್. ಅಡ್ಸರ್ಪ್ಷನ್ ಅಂದರೆ ಬರೀ ಒಂದೇ ಒಂದು ಸರ್ಫೇಸ್ ಇದೆ, ಸರ್ಫೇಸ್ ಮೇಲೆ ರಿಯಾಕ್ಷನ್ ಆಗ್ತಿದೆ, ಆ ಸರ್ಫೇಸ್ ಮೇಲೆ ಇನ್ನೊಂದು ಅಟ್ಯಾಕ್ ಆಗುತ್ತೆ, ಅಂಥದಕ್ಕೆ ಏನಂತ ಕರಿತೀವಿ ನಾವು ಮಲ್ಟಿ ಲೇಯರ್ ಅಡ್ಸರ್ಪ್ಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಸ್ಲೈಡಲ್ಲಿ ನಾನು ತೋರಿಸ್ತೀನಿ ಹೇಗಾಗಿರುತ್ತೆ ಅಂತ. ಈಕ್ವೇಷನ್ ಇದು ನೆನ್ಪಿಟ್ಕೋಬೇಕು, ಇದನ್ನು ರೀಪ್ರೊಡ್ಯೂಸ್ ಮಾಡಬೇಕಾಗತ್ತೆ. PV = RT, ಆ ಫಾರ್ಮ್ ಥರನೇ ಬರುತ್ತೆ ಇದು. P ಡಿವೈಡೆಡ್ ಬೈ V into P minus P naught is equal to 1 by V mono C plus C minus 1 divided by V mono C P divided by P naught. ಅಥವಾ V total is equal to ಕೆಳಗಡೆ ಇದೆಯಲ್ಲ ಆ ಥರದಾರು ನೆನ್ಪಿಟ್ಕೋಬೋದು. V ಅಂದರೆ ವಾಲ್ಯೂಮ್ ಆಫ್ ಎ ಗ್ಯಾಸ್ ಅಬ್ಸರ್ಬ್ಡ್ ಅಟ್ ಎ ಗಿವನ್ ಪ್ರೆಷರ್ P at a constant temperature T. VM ಅಂದರೆ ವಾಲ್ಯೂಮ್ ಆಫ್ ಎ ಗ್ಯಾಸ್ ಅಬ್ಸರ್ಬ್ಡ್ when the surface is completely covered with a unilayer layer. P naught ಅಂದರೆ ವೇಪರ್ ಪ್ರೆಷರ್ at a experimental temperature T. C is called as a constant at a given temperature. ಸೊ ಇದನ್ನು ರೀಪ್ರೊಡ್ಯೂಸ್ ಮಾಡಬೇಕು, ಬರೆದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಇದು ಇಂಪಾರ್ಟೆಂಟ್ ಕ್ವಶನ್ನು, ಇದ್ರ ಮೇಲೆ ಇರುತ್ತೆ. ಸೊ ನೋಡಿ ಬೀಟ್ ಐಸೋಥರ್ಮ್ ಅಂತಂದರೆ ಈಗ ನೋಡಿ, ಈಗ ಅಡ್ಸರ್ಪ್ಷನ್ ಅಂದರೆ ಈಗ ಸರ್ಫೇಸ್ ಇದೆ, ಆ ಸರ್ಫೇಸ್ ಮೇಲೆ ನನಗೆ ಒಂದು ಕೆಟಲಿಸ್ಟು ಒಂದು ಲೇಯರ್ ಆಗಿದೆ, ಅದಕ್ಕೆ ಸೆಕೆಂಡ್ ಲೇಯರ್ ಬರುತ್ತೆ, ಅದಕ್ಕೆ ಥರ್ಡ್ ಲೇಯರ್ ಬರುತ್ತೆ, ಇದಕ್ಕೆ ನಾವೇನಂತ ಕರಿತೀವಿ ಮಲ್ಟಿ ಲೇಯರ್ ಅಡ್ಸರ್ಪ್ಷನ್ ಅಂತ ಹೇಳ್ತೀವಿ. ಈ ಅಡ್ಸರ್ಪ್ಷನ್ ಹೇಗಾಗತ್ತೆ, ಹೇಗೆ ರಿಯಾಕ್ಷನ್ ಪ್ರೊಸೀಡ್ ಆಗುತ್ತೆ ಅದನ್ನು ಹೇಳೋದಕ್ಕೆ ಈಕ್ವೇಷನ್ಗೆ ನಾವೇನಂತ ಕರಿತೀವಿ BET ಅಡ್ಸರ್ಪ್ಷನ್ ಐಸೋಥರ್ಮ್ ಅಂತ ಕರಿತೀವಿ. ದಿಸ್ ಥಿಯರಿ ಆಲ್ಸೋ ಅಸ್ಯೂಮ್ಸ್ ದಟ್ ದ ಸಾಲಿಡ್ ಸರ್ಫೇಸ್ ಆಸ್ ಅನ್ ಯೂನಿಫಾರ್ಮ್ ಸೈಟ್ಸ್ ಆಫ್ ಅಡ್ಸರ್ಪ್ಷನ್ ಅಂಡ್ ಅಡ್ಸರ್ಪ್ಷನ್ ಅಟ್ ಒನ್ ಸೈಟ್ ಡಸ್ ನಾಟ್ ಅಫೆಕ್ಟ್ ಅಡ್ಸರ್ಪ್ಷನ್ ಅಟ್ ದಿ ನೈಬರಿಂಗ್ ಸೈಟ್ ಅಂತ ಹೇಳುತ್ತೆ. ಸೊ ಈ ಥರ ಆಗ್ತಾ ಹೋಗುತ್ತೆ, ಅದಕ್ಕೆ ಒಂದು ಫಾರ್ಮುಲಾ ಕೊಟ್ಟಿದ್ದಾರೆ, ಆ ಫಾರ್ಮುಲಾ ನೀವು ನೆನ್ಪಿಟ್ಕೋಬೇಕಾಗತ್ತೆ. ಸೊ ಇಲ್ಲೇನಾಗುತ್ತೆ, ಫಸ್ಟ್ ಮಾನೋಲೇಯರ್ ಫಾರ್ಮೇಷನ್ ಆಗುತ್ತೆ, ಮಾನೋಲೇಯರಿಂದ ಸೆಕೆಂಡ್ ಲೇಯರು, ಥರ್ಡ್ ಲೇಯರ್, ಹಾಗೆ ಮಲ್ಟಿ ಲೇಯರ್ ಫಾರ್ಮೇಷನ್ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಅದು ಆದಾಗ ಏನಾಗುತ್ತೆ ಅಂದರೆ ಅಡ್ಸರ್ಪ್ಷನ್ ಪ್ರೋಸೆಸ್ ಜಾಸ್ತಿ ಆದಾಗ ನಿಮಗೆ ಬರುವಂಥದ್ದು ಈಸಿ ಆಗುತ್ತೆ, ಫಾಸ್ಟಾಗಿ ಆಗುತ್ತೆ ಅಂತ ಹೇಳ್ತಾರೆ. ಸೊ ಇಷ್ಟು ಕ್ವಶನ್ಸು ನಿಮಗೆ 2 ಮಾರ್ಕ್ಸ್ ಕ್ವಶನ್. ಕೆಟಾಲಿಸಿಸ್ ಅಂದ್ರೇನು, ಎನ್ಸೈಮ್ ಕೆಟಾಲಿಸಿಸ್ ಅಂತಂದ್ರೇನು, ಕೆಟಾಲಿಸಿಸ್ ಅಂದ್ರೇನು, ಹೆಟ್ರೋಜಿನಿಯಸ್ ಕೆಟಾಲಿಸಿಸ್ ಅಂದ್ರೇನು, ಹೋಮೋಜಿನಿಯಸ್ ಕೆಟಾಲಿಸಿಸ್ ಅಂದ್ರೇನು, ಇದು ನಿಮಗೆ ಗೊತ್ತಿರಬೇಕು. ಇದ್ರ ಜೊತೆಗೆ ಅಡ್ಸರ್ಪ್ಷನಲ್ಲಿ BET ಥಿಯರಿ, ನಿಮಗೆ BET ಈಕ್ವೇಷನ್ ಒಂದು ಗೊತ್ತಿರಬೇಕು, ಡೆರಿವೇಷನ್ ಇಲ್ಲ ನಿಮ್ಮ ಸಿಲೆಬಸ್ ಪ್ರಕಾರ, ಬರೀ ಅದು ಮಾತ್ರ ಗೊತ್ತಿರಬೇಕು. ಈ 6 ಕ್ವಶನ್ಸು ನಿಮ್ಗೆ ಅಲ್ಲಿ ಗೊತ್ತಿರಬೇಕು. ಅದೇ ಥರ 2 ಥಿಯರಿ ಇದೆ in order to explain the catalysis. ಒಂದಕ್ಕೆ ಇಂಟರ್ಮೀಡಿಯೇಟ್ ಕಾಂಪೌಂಡ್ ಫಾರ್ಮೇಷನ್ ಥಿಯರಿ ಅಂತ ಹೇಳ್ತೀವಿ, ಅದನ್ನು 3 ಮಾರ್ಕ್ಸ್ಗೆ ಅಥವಾ 4 ಮಾರ್ಕ್ಸ್ಗೆ ಕೇಳ್ಬೋದು. ಇದಲ್ದಲ್ಲೇ ನಿಮಗೆ ಇನ್ನೊಂದು ಥಿಯರಿ ಇದೆ. ಸೊ ಇದು ಹೆಟ್ರೋಜಿನಿಯಸ್ ಕೆಟಾಲಿಸಿಸ್ಗೆ ಒಂದು ಥಿಯರಿ ಇದೆ, ಹೋಮೋಜಿನಿಯಸ್ ಕೆಟಾಲಿಸಿಸ್ಗೆ ಒಂದು ಥಿಯರಿ ಇದೆ. ಸೊ ಇಂಟರ್ಮೀಡಿಯೇಟ್ ಕಾಂಪೌಂಡ್ ಫಾರ್ಮೇಷನ್ ಥಿಯರಿ ಏನಿದೆಯಲ್ಲ ಅದು ಇಟ್ ಗೋಯಿಂಗ್ ಟು ಗಿವ್ ಎ ಇನ್ಫಾರ್ಮೇಷನ್ ಅಬೌಟ್ ದಿ ಹೋಮೋಜಿನಿಯಸ್ ಕೆಟಾಲಿಸಿಸ್ ಹೇಗಾಗುತ್ತೆ ಅನ್ನೋದಕ್ಕೆ ಈ ಥಿಯರಿನ ತಗೊಳ್ತಾರೆ. ಅಕಾರ್ಡಿಂಗ್ ಟು ದಿಸ್ ಥಿಯರಿ ದ ಕೆಟಲಿಸ್ಟ್ ರಿಯಾಕ್ಟ್ಸ್ ವಿತ್ ಒನ್ ಆಫ್ ದಿ ರಿಯಾಕ್ಟೆಂಟ್ ಟು ಫಾರ್ಮ್ ದಿ ಇಂಟರ್ಮೀಡಿಯೇಟ್ ಕಾಂಪೌಂಡ್. ಈಗ ಎ ಇದೆ ಮತ್ತು ಬಿ ಇದೆ, 2 ರಿಯಾಕ್ಟೆಂಟು, ಅವೆರಡು ಕಂಬೈನ್ ಆದಾಗ ನಿಮಗೆ AB ಬರುತ್ತೆ. ಅದ್ರ ಜೊತೆಗೆ ನಾವೇನು ಮಾಡ್ತೀವಿ, ವಿ ಆರ್ ಗೋಯಿಂಗ್ ಟು ಡೂ ದಿಸ್ ರಿಯಾಕ್ಷನ್ ಇನ್ ಪ್ರೆಸೆನ್ಸ್ ಆಫ್ ಎ ಕೆಟಲಿಸ್ಟ್. ಆ ಕೆಟಲಿಸ್ಟ್ C ಜೊತೆಗೆ ಒನ್ ಆಫ್ ದಿ ರಿಯಾಕ್ಟೆಂಟ್, ಇಲ್ಲಿ A ತೊಗೊಂಡಿದ್ದಾರೆ, A ವಿಲ್ ರಿಯಾಕ್ಟ್ ವಿತ್ C ಟು ಫಾರ್ಮ್ AC. ಆ ACಗೆ ನಾವೇನಂತ ಕರಿತೀವಿ ಇಂಟರ್ಮೀಡಿಯೇಟ್ ಕಾಂಪೌಂಡ್ ಅಂತ ಕರಿತೀವಿ. ಈಗ ಏನಾಗ್ತಿದೆ, ಐ ಹ್ಯಾವ್ ಟೇಕನ್ 2 ರಿಯಾಕ್ಟೆಂಟ್ ಇನ್ ಪ್ರೆಸೆನ್ಸ್ ಆಫ್ ಸಮ್ ಕೆಟಲಿಸ್ಟ್, ಐ ಆಮ್ ಡೂಯಿಂಗ್ ದಿ ರಿಯಾಕ್ಷನ್.
ಅಂತ ಕೆಟಲಿಸ್ಟ್ ಏನು ಮಾಡುತ್ತೆ, ಒನ್ ಆಫ್ ದಿ ರಿಯಾಕ್ಟೆಂಟ್ ಜೊತೆಗೆ ರಿಯಾಕ್ಟ್ ಮಾಡಿ ಅವೆರಡರ ಮಧ್ಯದಲ್ಲಿ ಇಂಟರ್ಮೀಡಿಯೇಟ್ ಕಾಂಪೌಂಡ್ ಬರುತ್ತೆ. ಆ ಇಂಟರ್ಮೀಡಿಯೇಟ್ ಕಾಂಪೌಂಡು ಇನ್ನೊಂದು ರಿಯಾಕ್ಟೆಂಟ್ ಜೊತೆಗೆ ರಿಯಾಕ್ಟ್ ಮಾಡಿ ನಿಮಗೆ ಕೆಟಲಿಸ್ಟ್ನ ಹೊರಗಡೆ ಕಳಿಸಿ ಪ್ರಾಡಕ್ಟ್ ಫಾರ್ಮೇಷನ್ ಆಗುತ್ತೆ. ಈ ಥಿಯರಿಗೆ ನಾವೇನಂತ ಕರಿತೀವಿ, ಇಂಟರ್ಮೀಡಿಯೇಟ್ ಕಾಂಪೌಂಡ್ ಫಾರ್ಮೇಷನ್ ಥಿಯರಿ. ಹೆಸರೇ ಹೇಳಂಗೆ ಇನ್ ಬಿಟ್ವೀನ್ ಇಂಟರ್ಮೀಡಿಯೇಟ್ ಬಿಫೋರ್ ದಿ ಫಾರ್ಮೇಷನ್ ಆಫ್ ದಿ ಪ್ರಾಡಕ್ಟ್ ದೇರ್ ವಿಲ್ ಬಿ ಸಮ್ ಇನ್ ಬಿಟ್ವೀನ್ ಕಾಂಪೌಂಡ್ ಬರುತ್ತೆ, ಇಂಟರ್ಮೀಡಿಯೇಟ್ ಕಾಂಪೌಂಡ್ ಫಾರ್ಮೇಷನ್ ಆಗುತ್ತೆ. ದಟ್ ಕಾಂಪೌಂಡ್ ವಿಲ್ ಬಿ ಫಾರ್ಮ್ಡ್ ಅಟ್ಯಾಕಿಂಗ್ ಬೈ ದಿ ಕೆಟಲಿಸ್ಟ್ ವಿತ್ ಒನ್ ಆಫ್ ದಿ ರಿಯಾಕ್ಟೆಂಟ್ಸ್. ಈ ಥಿಯರಿಗೆ ನಾವೇನಂತ ಕರಿತೀವಿ ಅಂದರೆ ಇಂಟರ್ಮೀಡಿಯೇಟ್ ಕಾಂಪೌಂಡ್ ಥಿಯರಿ ಫಾರ್ಮೇಷನ್ ಅಂತ ಕರಿತೀವಿ. ಇಲ್ಲಿ ಕೆಟಲಿಸ್ಟ್ ಏನಾಗುತ್ತೆ, ರೀಜನರೇಟ್ ಆಗುತ್ತೆ. ನಿಮಗೆ ಗೊತ್ತಿದೆ ಕೆಟಲಿಸ್ಟ್ ಸಬ್ಸ್ಟೆನ್ಸ್ ವಿಚ್ ಡು ನಾಟ್ ಟೇಕ್ ಪಾರ್ಟ್ ಇನ್ ಕೆಮಿಕಲ್ ರಿಯಾಕ್ಷನ್, ಇಟ್ ವಿಲ್ ರೀಜನರೇಟೆಡ್ ಅಟ್ ದಿ ಎಂಡ್ ಆಫ್ ದಿ ರಿಯಾಕ್ಷನ್, ಇಟ್ ಜಸ್ಟ್ ಇನಿಷಿಯೇಟ್ ದಿ ರಿಯಾಕ್ಷನ್. ಹಾಗಾಗಿ ಇಲ್ಲಿ ಆಗ್ತಾ ಇದೆ. ಈಕ್ವೇಷನ್ 1, 2, 3 ಕೊಟ್ಟಿದ್ವಿ. ಈಕ್ವೇಷನ್ 1 ಏನಾಗಿದೆ, ಅನ್ಕೆಟಲೈಸ್ಡ್ ರಿಯಾಕ್ಷನ್. ಈಕ್ವೇಷನ್ 2 ನಲ್ಲಿ ಏನಾಗ್ತದೆ, ಕೆಟಲಿಸ್ಟ್ ವಿಲ್ ರಿಯಾಕ್ಟ್ ವಿತ್ ಒನ್ ಆಫ್ ದಿ ರಿಯಾಕ್ಟೆಂಟ್ಸ್ ಟು ಫಾರ್ಮ್ ದಿ intermediate compound. That intermediate compound will react with another reactant to regenerate the catalyst, to give away the catalyst. ಈ ರೀತಿಯಾಗಿ ಆಗ್ತಾ ಹೋಗುತ್ತೆ. ಎಕ್ಸಾಂಪಲ್ನ ತಗೊಳ್ಳೋದಾದರೆ SO2 ಮತ್ತು O2, ನಾನು ಅದನ್ನೇ ಮತ್ತೆ ಕಾಂಟ್ಯಾಕ್ಟ್ ಪ್ರೋಸೆಸ್ಸು ಮತ್ತು ಅದನ್ನೇ ತಗೊಳ್ತಾ ಇದ್ದೀನಿ ಯಾಕಂದರೆ ನಿಮ್ಗೆ ಈಸಿ ಆಗಲಿ ಅಂತ. ದ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್ ಇನ್ ಪ್ರೆಸೆನ್ಸ್ ಆಫ್ ನೈಟ್ರಿಕ್ ಆಸಿಡ್ ಆಸ್ ಎ ಕೆಟಲಿಸ್ಟ್ ಅಕಾರ್ಡಿಂಗ್ ಟು ದಿ ಮೆಕ್ಯಾನಿಸಮ್. O2 ಏನು ಮಾಡುತ್ತೆ, NO ಜೊತೆಗೆ ಇಲ್ಲಿ ಏನಾಗ್ತಿದೆ, SO2 ಮತ್ತು O2 ಅನ್ನೋದು ಎರಡು ರಿಯಾಕ್ಟೆಂಟು. ಆ ರಿಯಾಕ್ಷನು ಯಾವ ಕೆಟಲಿಸ್ಟ್ ಆಗ್ತದೆ, NO ಆಗ್ತದೆ. ಈ NO ಏನು ಮಾಡುತ್ತೆ, ಫಸ್ಟ್ O2 ಜೊತೆಗೆ ರಿಯಾಕ್ಟ್ ಮಾಡಿಬಿಟ್ಟು ಇಂಟರ್ಮೀಡಿಯೇಟ್ ಕಾಂಪೌಂಡ್ N2O ಕೊಡುತ್ತೆ. ಆ N2O ಅಗೇನ್ ಸೆಕೆಂಡ್ ರಿಯಾಕ್ಟೆಂಟ್ ಜೊತೆಗೆ ರಿಯಾಕ್ಟ್ ಮಾಡಿ ನಿಮಗೆ SO3 ಪ್ರಾಡಕ್ಟ್ ಫಾರ್ಮೇಷನು ಆಗುತ್ತೆ. ಈ ರೀತಿಯಾಗಿ ಆಗುತ್ತೆ. ಇಂಥದಕ್ಕೆ ನಾವೇನಂತ ಕರಿತೀವಿ ಅಂದರೆ ಇಂಟರ್ಮೀಡಿಯೇಟ್ ಕಾಂಪೌಂಡ್ ಫಾರ್ಮೇಷನ್ ಥಿಯರಿ ಅಂತ ಹೇಳ್ತೀವಿ. ಹೋಮೋಜಿನಿಯಸ್ ಕೆಟಾಲಿಸಿಸ್ಗೆ ಅದನ್ನು ಆ ಥಿಯರಿ ಎಕ್ಸ್ಪ್ಲೇನ್ ಮಾಡುತ್ತೆ. ಅದೇ ಥರ ಇನ್ನೊಂದು ಥಿಯರಿ ಇದೆ. ಇದರಲ್ಲಿ ಏನಾಗುತ್ತೆ ಅಂದರೆ ಹೆಟ್ರೋಜಿನಿಯಸ್ ಕೆಟಾಲಿಸಿಸ್ ಎಕ್ಸ್ಪ್ಲೇನ್ ಮಾಡೋಕ್ಕೆ ಇದು ಯೂಸ್ ಮಾಡ್ಕೊಳ್ತೀವಿ. ಇದಕ್ಕೆ ನಾವು ಅಡ್ಸರ್ಪ್ಷನ್ ಥಿಯರಿ ಅಂತ ಹೇಳ್ತೀವಿ. ಎರಡು ಥಿಯರಿ ಇದೆ ಕೆಟಾಲಿಸಿಸ್ ಹೇಳೋದಕ್ಕೆ. ಒಂದು ಹೋಮೋಜಿನಿಯಸ್ ಕೆಟಾಲಿಸಿಸ್ ಎಕ್ಸ್ಪ್ಲೇನ್ ಮಾಡೋದಕ್ಕೆ, ಇನ್ನೊಂದು ಹೆಟ್ರೋಜಿನಿಯಸ್ ಕೆಟಾಲಿಸಿಸ್ನ ಎಕ್ಸ್ಪ್ಲೇನ್ ಮಾಡೋದಕ್ಕೆ. ಹೋಮೋಜಿನಿಯಸ್ಗೆ ನಾವೇನಂತೀವಿ, ಇಂಟರ್ಮೀಡಿಯೇಟ್ ಕಾಂಪೌಂಡ್ ಥಿಯರಿ ಅಂತ ಕರಿತೀವಿ. ಹೆಟ್ರೋಜಿನಿಯಸ್ಗೆ ನಾವು ಅಡ್ಸರ್ಪ್ಷನ್ ಥಿಯರಿ ಅಂತ ನಾವು ಹೇಳ್ತೀವಿ. ಈ ಥಿಯರಿ ಏನಾಗುತ್ತೆ ಅಂದರೆ ಹೆಟ್ರೋಜಿನಿಯಸ್ ಕೆಟಾಲಿಸಿಸ್ನ ಎಕ್ಸ್ಪ್ಲೇನ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಅಕಾರ್ಡಿಂಗ್ ಟು ದಿಸ್ ಥಿಯರಿ, ದ ಎಕ್ಸಿಸ್ಟೆನ್ಸ್ ಆಫ್ ಫ್ರೀ ಎಲೆಕ್ಟ್ರಾನ್ಸ್ ಆನ್ ದಿ ಸರ್ಫೇಸ್ ಆಫ್ ದಿ ಕೆಟಲಿಸ್ಟ್, ಇಲ್ಲಿ ಅಡ್ಸರ್ಪ್ಷನ್ ಅಂತ ಹೇಳ್ತಾ ಇದ್ದಾರೆ. ಆನ್ ದಿ ಸರ್ಫೇಸಲ್ಲಿ ರಿಯಾಕ್ಷನ್ಸ್ ಆಗ್ತಾ ಇದೆ, ಅಂಥದಕ್ಕೆ ನಾವೇನಂತ ಕರಿತೀವಿ, ಅಡ್ಸರ್ಪ್ಷನ್ ಅಂತ ಹೇಳ್ತೀವಿ. ಇಲ್ಲಿ ಏನಾಗುತ್ತೆ ಅಂದರೆ ನಿಮ್ಮ ಕೆಟಲಿಸ್ಟ್ ಏನಾಗುತ್ತೆ, ಸರ್ಫೇಸ್ ಮೇಲೆ ಕೂತ್ಕೊಳ್ಳುತ್ತೆ. ಆ ಸರ್ಫೇಸಲ್ಲಿರುವಂಥ ಫ್ರೀ ಎಲೆಕ್ಟ್ರಾನ್ಸ್ ಆಫ್ ದಿ ಕೆಟಲಿಸ್ಟ್ ಏನಾಗುತ್ತಲ್ಲ, ದಟ್ ಮೇಕ್ಸ್ ದಿ ರಿಯಾಕ್ಷನ್ ಫಾಸ್ಟರ್ ಅಂತ ಹೇಳ್ತಾರೆ. ವೆನ್ ದ ರಿಯಾಕ್ಟೆಂಟ್ ಗ್ಯಾಸ್ ಮಾಲಿಕ್ಯೂಲ್ಸ್ ಕಮ್ ಇನ್ ಕಾಂಟ್ಯಾಕ್ಟ್ ವಿತ್ ದ ಸರ್ಫೇಸ್ ಆಟಮ್ ವಿತ್ ದ ಫ್ರೀ valencies, as the concentration of the reactant is high on the surface of the catalyst, they held up by the chemical forces of attraction. So surface ಅಲ್ಲಿರುವಂಥ ಮಾಲಿಕ್ಯೂಲ್ಸ್ ಏನು ಮಾಡುತ್ತೆ ಅಂದರೆ ಕೆಟಲಿಸ್ಟ್ನ ಅಬ್ಸರ್ವ್ ಮಾಡ್ಕೊಳುತ್ತೆ. ಅದಕ್ಕೆ ಕೆಮ್ ಅಬ್ಸರ್ಪ್ಷನ್ಸ್ ಅಂತ ಕರಿತೀವಿ. ಸಿನ್ಸ್ ಅಬ್ಸರ್ಪ್ಷನ್ ಇಸ್ ಎಕ್ಸೋಥರ್ಮಿಕ್ ಪ್ರೋಸೆಸ್, ದ heat absorbed provided the activation energy needed for the reaction to occur. The adsorption molecules will form the activated complex, that is an intermediate compound, on the surface of the catalyst, which requires the lower activation energy. Hence, the catalyst provide a new pathway involving the less activation energy. In this way, the catalyst make the reaction to at a faster rate. ನೋಡಿ ಏನಾಗ್ತಾ ಇದೆ ಅಂದರೆ ಇದು ಇಲ್ಲಿ ಏನಾಗ್ತಿದೆ, ನನಗೆ ಹೆಟ್ರೋಜಿನಿಯಸ್ ತೊಗೊಂಡಿದ್ದೀನಿ, ಸರ್ಫೇಸ್ ತೊಗೊಂಡಿದ್ದೀನಿ, ಅಡ್ಸಾರ್ಪ್ಷನ್ ಆಗ್ತಾ ಇದೆ. ಅಡ್ಸಾರ್ಪ್ಷನ್ ಆಗ್ತಾ ಇರೋದ್ರಿಂದ ಏನಾಗ್ತಿದೆ, ಆನ್ ದಿ ಸರ್ಫೇಸ್ ರಿಯಾಕ್ಷನ್ ಆಗ್ತಿದೆ. ರಿಯಾಕ್ಷನ್ನು ಎಕ್ಸೋಥರ್ಮಿಕ್ ಆಗಿದೆ, ಹಾಗಾಗಿ ಹೀಟ್ ಜನರೇಟ್ ಆಗುತ್ತೆ. ಹೀಟ್ ಜನರೇಟ್ ಆಗಿರುವಂಥ ಎನರ್ಜಿ ಕೊಟ್ಬಿಟ್ಟು ಎನರ್ಜಿ ಆಫ್ ಆಕ್ಟಿವೇಶನ್ನು ಡಿಕ್ರೀಸ್ ಆಗುತ್ತೆ. ಇಲ್ಲಿ ಎರಡು ರಿಯಾಕ್ಷನ್ ತೋರಿಸಿದ್ದೀನಿ ನೋಡಿ ಮೊದಲನೇ ಗ್ರಾಫಲ್ಲಿ. ಅನ್ಕೆಟಲೈಸ್ಡ್ ಅಂದರೆ ಆಕ್ಟಿವೇಶನ್ ಎನರ್ಜಿ ಜಾಸ್ತಿ ಇದೆ, ಈ ಆಕ್ಟಿವೇಶನ್ ಕಾಂಪ್ಲೆಕ್ಸು ಮೇಲ್ಗಡೆಗಿದೆ. ಕೆಟಲೈಸ್ ಆದ ತಕ್ಷಣ ಏನಾಯಿತು ಅಂದರೆ ಸೇಮ್ ರಿಯಾಕ್ಷನ್ನೇ, ಆದರೆ ಏನಾಗ್ತಿದೆ, ಕೆಟಲೈಸ್ಡ್ ಮಾಡಿದಾಗ ನನಗೆ ಆಕ್ಟಿವೇಶನ್ ಎನರ್ಜಿ ಕೆಳಗಡೆಗೆ ಬರ್ತಿದೆ, ಎನರ್ಜಿ ಆಫ್ ಆಕ್ಟಿವೇಶನ್ನು ಕಡಿಮೆ ಆಗ್ತಾ ಇದೆ. ಸೊ ಹೇಗಾಗ್ತಿದೆ, ಕೆಟಲಿಸ್ಟ್ ಕಾಸಸ್ ದಿ ಮೋರ್ ಮಾಲಿಕ್ಯೂಲ್ಸ್ ದಟ್ ಅಕ್ವೈರ್ ದಿ ಥ್ರೆಶೋಲ್ಡ್ ಎನರ್ಜಿ. ಸೊ ನೀವು ಇಲ್ಲಿ ನೋಡಿಕೊಂಡ್ರೆ ಯೂಸಿಂಗ್ ಕೆಟಲಿಸ್ಟ್ ಯೂಸ್ ಮಾಡಿದ್ರೆ ಏನಾಗುತ್ತೆ ಅಂದರೆ, ಬಿಫೋರ್ ದಿ ಕೆಟಲಿಸ್ಟ್ ಏನಾಗುತ್ತೆ ಅಂದರೆ ಎನರ್ಜಿ ಆಫ್ ಆಕ್ಟಿವೇಶನ್ನು ಕಡಿಮೆ ಇರುತ್ತೆ. ಕೆಟಲಿಸ್ಟ್ ಯೂಸ್ ಮಾಡಿದಾಗ ಎನರ್ಜಿ ಆಫ್ ಆಕ್ಟಿವೇಶನ್ನು ಜಾಸ್ತಿ ಆಗುತ್ತೆ. ಎನರ್ಜಿ ಆಫ್ ಆಕ್ಟಿವೇಶನ್ ಜಾಸ್ತಿ ಆದಾಗ ಏನಾಗುತ್ತೆ, ದ ಟೈಮ್ ಟೇಕನ್ ಫಾರ್ ದಿ ರಿಯಾಕ್ಟೆಂಟ್ ಟು ಆಕ್ಯುಪೈ ದಿ ಆಕ್ಟಿವೇಟೆಡ್ ಕಾಂಪ್ಲೆಕ್ಸ್ ಕಡಿಮೆ ಆಗುತ್ತೆ. ಆವಾಗ ಪ್ರಾಡಕ್ಟ್ ಫಾರ್ಮೇಷನ್ ಈಸಿ ಆಗುತ್ತೆ. ಅಥವಾ ಈ ಥರ ಬೇಕಾದ್ರೂ ಹೇಳ್ಬೋದು ನೀವು. ಇಲ್ಲ ಅಂತಂದರೆ ಅಲ್ಲಿ ಏನಾಗುತ್ತೆ, ಅಡ್ಸರ್ಪ್ಷನ್ ಥಿಯರಿ 5 ಸ್ಟೆಪ್ಪಲ್ಲಿ ಆಗುತ್ತೆ. ಮೊದಲನೇದು ಏನಾಗುತ್ತೆ ಅಂದರೆ ಡಿಫ್ಯೂಷನ್ ಆಫ್ ದಿ ರಿಯಾಕ್ಟೆಂಟ್ ಮಾಲಿಕ್ಯೂಲ್ಸ್ ಟು ದಿ ಸರ್ಫೇಸ್ ಆಫ್ ದಿ ಕೆಟಲಿಸ್ಟ್. ಫಸ್ಟ್ ಏನಾಗುತ್ತೆ, ರಿಯಾಕ್ಟೆಂಟ್ ಮಾಲಿಕ್ಯೂಲ್ಸು ಟು ದಿ ಸರ್ಫೇಸ್ ಆಫ್ ದಿ ಕೆಟಲಿಸ್ಟಿಗೆ ಬರಬೇಕು. ಎರಡನೇದು ಅಡ್ಸಾರ್ಪ್ಷನ್ ಆಫ್ ದಿ ರಿಯಾಕ್ಟೆಂಟ್ ಮಾಲಿಕ್ಯೂಲ್ಸ್ ಆನ್ ದಿ ಸರ್ಫೇಸ್ ಆಗಬೇಕು. ಮೂರನೇದು ಫಾರ್ಮೇಷನ್ ಆಫ್ ದಿ ಆಕ್ಟಿವೇಟೆಡ್ ಕಾಂಪ್ಲೆಕ್ಸ್ ಆನ್ ದಿ ಸರ್ಫೇಸ್ ಆಗಬೇಕು. ನಾಲ್ಕನೇದು ಡಿಕಂಪೋಸಿಷನ್ ಆಫ್ ಆಕ್ಟಿವೇಟೆಡ್ ಕಾಂಪ್ಲೆಕ್ಸ್ ಟು ಫಾರ್ಮ್ ದಿ ಪ್ರಾಡಕ್ಟ್ ಆಗಬೇಕು. ಐದನೇದು ಡಿಕಂಪೋಸಿಷನ್ ಆಫ್ ದಿ ಪ್ರಾಡಕ್ಟ್ ಮಾಲಿಕ್ಯೂಲ್ಸ್ ಫ್ರಮ್ ದಿ ಸರ್ಫೇಸ್ ಆಗಿರಬೇಕು.
ಸೊ ಈ 5 ಸ್ಟೆಪ್ಪಲ್ಲಿ ನಿಮಗೆ ಹೆಟ್ರೋಜೀನಿಯಸ್ ಕೆಟಾಲಿಸಿಸ್ನ ಎಕ್ಸ್ಪ್ಲೇನ್ ಮಾಡ್ತೀವಿ. ಆ ಥಿಯರಿಗೆ ನಾವೇನಂತ ಕರಿತೀವಿ, ಅಡ್ಸರ್ಪ್ಷನ್ ಥಿಯರಿ ಅಂತ ಹೇಳ್ತಾರೆ. ಇದನ್ನು ನಿಮಗೆ 4 ಮಾರ್ಕಿಗೂ ಕೇಳ್ಬೋದು, 5 ಮಾರ್ಕಿಗೂ ಕೇಳ್ಬೋದು, 3 ಮಾರ್ಕಿಗೂ ಕೇಳ್ಬೋದು. ನೋಡಿಕೊಂಡು ನೀವು ಅದನ್ನು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಅದೇ ಥರ ಇನ್ನೊಂದು ಇದೆ ನಿಮ್ಮ ಸಿಲೆಬಸ್ ಪ್ರಕಾರ, ಎಕ್ಸ್ಪ್ಲೇನ್ ದಿ ಥಿಯರಿ ಆಫ್ ಆಸಿಡ್ ಬೇಸ್ ಕೆಟಾಲಿಸಿಸ್ ಅಂತ ಹೇಳ್ತಾರೆ. ಆಸ್ ದ ನೇಮ್ ಇಂಡಿಕೇಟ್ಸ್, ಆಸಿಡ್ ಬೇಸ್ ಕೆಟಾಲಿಸಿಸ್ ಅಂದರೆ ಇದು ಹೋಮೋಜಿನಿಯಸ್ ಕೆಟಾಲಿಟಿಕ್ ರಿಯಾಕ್ಷನ್ಸ್ in which these reactions are catalyzed either by an acid or a base or both. ಅಂಥದಕ್ಕೆ ನಾವೇನಂತ ಕರಿತೀವಿ, ಆಸಿಡ್ ಬೇಸ್ catalysis ಅಂತ ಕರಿತೀವಿ. Such reactions are called as acid base catalyzed reactions and phenomena is called as acid base catalysis. ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಹೈಡ್ರಾಲಿಸಿಸ್ ಆಫ್ ethyl acetate, hydrolysis of an ester into acid into an alcohol is carried under the catalytic influence of an acid. ಇದು ನೀವು ಮಾಡಿರ್ತೀರಾ ಕೆಮಿಕಲ್ ಕೈನೆಟಿಕ್ ರಿಯಾಕ್ಷನ್ಸ್ ಮಾಡಿದಾಗ ಈ ಎಕ್ಸಾಂಪಲ್ಸ್ನ ನೀವು ಓದಿರ್ತೀರಾ. ಹೇಗಾಗುತ್ತೆ ಮೆಕ್ಯಾನಿಸಮ್ ಅಂದರೆ, ಫಸ್ಟು H+ ಏನಿರುತ್ತಲ್ಲ ನಿಮ್ಮದು, ಅಂದರೆ ನಮ್ಗೆ ಆ್ಯಸಿಡ್ ಅಂತಂದರೆ ಆ್ಯಸಿಡಲ್ಲಿರುವಂಥ ಆ್ಯಕ್ಟಿವ್ ಪಾರ್ಟ್ ಯಾವುದು ಅಂದರೆ H+, ಆ ಪ್ರೋಟಾನು. ಆ H+ ಏನು ಮಾಡುತ್ತೆ ಅಂದರೆ ಒನ್ ಆಫ್ ದಿ ರಿಯಾಕ್ಟೆಂಟ್ ಜೊತೆಗೆ ರಿಯಾಕ್ಟ್ ಮಾಡಿಬಿಟ್ಟು ಅದು ಇಂಟರ್ಮೀಡಿಯೇಟ್ ಕಾಂಪ್ಲೆಕ್ಸ್ನ ಫಾರ್ಮೇಷನ್ ಮಾಡುತ್ತೆ. ಏನು ನೋಡ್ಕೊಳ್ಳಿ, ಹೋಮೋಜಿನಿಯಸ್ ಆಯಿತು ಅಂತಂದರೆ ನೀವು ಇಂಟರ್ಮೀಡಿಯೇಟ್ ಕಾಂಪ್ಲೆಕ್ಸ್ ಫಾರ್ಮೇಷನ್ ಆಗುವಂಥದ್ದು ಹೊರಗಡೆ ಆಗುತ್ತೆ. ಅಡ್ಸರ್ಪ್ಷನ್ ಥಿಯರಿ ಹೇಳ್ತೀನಿ ಅಂದರೆ ಆನ್ ದಿ ಸರ್ಫೇಸ್ ಆಗುತ್ತೆ, ಎರಡರಲ್ಲೂ ಇಂಟರ್ಮೀಡಿಯೇಟ್ ಕಾಂಪ್ಲೆಕ್ಸೇ ಬರುತ್ತೆ. ಆದರೆ ಒಂದು ಕೇಸಲ್ಲಿ ಏನಾಗುತ್ತೆ, ಆನ್ ದಿ ಸರ್ಫೇಸ್ ಆಗ್ತಾ ಹೋಗುತ್ತೆ, ಇನ್ನು ಅಲ್ಲಿ ಅಡ್ಸರ್ಪ್ಷನ್ ಆಗುತ್ತೆ, ಇನ್ನೊಂದು ಕೇಸಲ್ಲಿ ನಾರ್ಮಲ್ ರಿಯಾಕ್ಷನ್ಸ್ ಆಗುತ್ತೆ. ಇದು ಹೋಮೋಜಿನಿಯಸ್ ಕೆಟಾಲಿಸಿಸ್ ಆಗಿರೋದ್ರಿಂದ ನಿಮ್ಗೆ ಏನಾಗುತ್ತೆ ಅಂದರೆ ಇಂಟರ್ಮೀಡಿಯೇಟ್ ಕಾಂಪ್ಲೆಕ್ಸ್ ಬರುತ್ತೆ. ದಟ್ ಇಂಟರ್ಮೀಡಿಯೇಟ್ ಕಾಂಪ್ಲೆಕ್ಸ್ ವಿಲ್ ರಿಯಾಕ್ಟ್ ವಿತ್ ಅನದರ್ ಮಾಲಿಕ್ಯೂಲ್ ಆಫ್ ದಿ ರಿಯಾಕ್ಟೆಂಟ್. ಹೇಗೆ ನಾವು ಇಂಟರ್ಮೀಡಿಯೇಟ್ ಥಿಯರಿ ಓದಿದ್ವಲ್ಲ ಅದೇ ಥರ ಇದು ಆಗುತ್ತೆ. ಆದರೆ ಒಂದು ಡಿಫ್ರೆನ್ಸ್ ಏನು ಅಂದರೆ, ಹಿಯರ್ ವಿ ಆರ್ ಯೂಸಿಂಗ್ ಐದರ್ ಆಸ್ ಆಸಿಡ್ ಬೇಸ್ ಆರ್ ಬೋತ್ ಆಸ್ ಎ ಕೆಟಲಿಸ್ಟ್. ಅವಾಗ ನಿಮಗೆ ಫೈನಲಿ ಪ್ರಾಡಕ್ಟು ಬರ್ತಾ ಹೋಗುತ್ತೆ. ಈ ರೀತಿಯಾಗಿರುತ್ತಲ್ಲ, ಇದಕ್ಕೆ ನಾವೇನಂತ ಕರಿತೀವಿ, ಆಸಿಡ್ ಬೇಸ್ ಕೆಟಾಲಿಸಿಸ್ ಅಂತ ಹೇಳ್ತೀವಿ. ಇಟ್ ಇಸ್ ಸಿಮಿಲರ್ ಟು ದಟ್ ಆಫ್ ದಿ ಇಂಟರ್ಮೀಡಿಯೇಟ್ ಕೆಟಾಲಿಸಿಸ್ ಥಿಯರಿ ಏನಿದೆಯಲ್ಲ ಆ ಪ್ರಕಾರನೇ ಆಗುತ್ತೆ. ಬಟ್ ಅಲ್ಲಿ ಯಾವ್ದಾದ್ರು ತೊಗೋಬೋದು, ಇಲ್ಲಿ ಬೇಸ್ನ ನೀವು ತೊಗೋಬೇಕಾಗತ್ತೆ. ಅದೇ ಥರ ಅಡ್ಸರ್ಪ್ಷನ್ ಐಸೋಥರ್ಮ್ಗೆ ಇನ್ನೊಂದು ಫೆಡ್ರಿಚ್ ಅಡ್ಸರ್ಪ್ಷನ್ ಐಸೋಥರ್ಮ್ ಅಂತ ಹೇಳ್ತೀವಿ. ಲಿಮಿಟೇಷನ್ಸ್ ಏನು ಅಂತ, ಅಗೇನ್ ಇದಕ್ಕೆ ನಿಮಗೆ ಡೆರಿವೇಷನ್ ಇಲ್ಲ, ಮತ್ತು ಈ ಫಾರ್ಮುಲಾ ನೀವು ನೆನ್ಪಿಟ್ಕೋಬೇಕು. x/m = k p⁴ ಅಂತ, ವೇರ್ x is the mass of the gas absorbed, m is the mass of the absorbent, p is the equilibrium pressure, k and n ಕಾನ್ಸ್ಟೆಂಟ್ಸ್ ಅಂತ ಹೇಳ್ತೀವಿ at particular temperature ಅಂತ ಹೇಳ್ತೀವಿ. ಲಿಮಿಟೇಷನ್ ಅಂದರೆ ಎಕ್ಸ್ಪೆರಿಮೆಂಟಲಿ ಇಟ್ ವಾಸ್ ಡಿಟರ್ಮೈನ್ಡ್ ದಟ್ ದ ಎಕ್ಸ್ಟೆಂಟ್ ಆಫ್ ಅಡ್ಸರ್ಪ್ಷನ್ ವೇರೀಸ್ ಡೈರೆಕ್ಟ್ಲಿ ವಿತ್ ಅ ಪ್ರೆಷರ್ ಟಿಲ್ ದ ಸ್ಯಾಚುರೇಷನ್ ಪ್ರೆಷರ್ is reached. Behind that point there is no adsorption even after applying the higher pressure. Hence this adsorption isotherm failed at a higher pressure ಅಂತ ಹೇಳ್ತೀವಿ. ಇದನ್ನು ಹೇಳಬೇಕಾಗತ್ತೆ. ಅದಲ್ಲದೆ ನಿಮಗೆ ಎನ್ಸೈಮ್ ಕೆಟಾಲಿಸಿಸಲ್ಲಿ ಒಂದು ಥಿಯರಿ ಬರುತ್ತೆ. ಇನ್ ಆರ್ಡರ್ ಟು ಎಕ್ಸ್ಪ್ಲೈನ್ ದಟ್ ಎನ್ಸೈಮ್ ಕೆಟಾಲಿಸಿಸ್ ಹೇಗಾಗುತ್ತೆ ಅಂತ, ಅದಕ್ಕೆ ಮೈಕೆಲಿಸ್-ಮೆಂಟನ್ ಮೆಕ್ಯಾನಿಸಮ್ ಅಂತ ಹೇಳ್ತೀವಿ. ಇದಕ್ಕೆ ಒಂದು ಗ್ರಾಫ್ ಹಾಕ್ಬಿಟ್ಟು ವೆದರ್ ದಟ್ ರಿಯಾಕ್ಷನ್ ಪ್ರೊಸೀಡ್ಸ್ ಆರ್ ನಾಟ್ ಅಂತ ಹೇಳ್ತೀವಿ. ಆ ಮೆಕ್ಯಾನಿಸಮ್ ಆದರೂ ಕೇಳ್ಬೋದು. ಇಲ್ಲ ಅಂತಂದರೆ ಮೈಕೆಲಿಸ್-ಮೆಂಟನ್ ಈಕ್ವೇಷನ್ ಬರೀರಿ ಅಂತ ಹೇಳ್ತಾರೆ, ಅದು 2 ಮಾರ್ಕ್ಸ್ಗೆ ನಿಮಗೆ ಕೇಳ್ಬೋದು. ಮೈಕೆಲಿಸ್-ಮೆಂಟನ್ ಮೆಕ್ಯಾನಿಸಮ್ ಇಸ್ ಅ ಫಂಡಮೆಂಟಲ್ ಕಾನ್ಸೆಪ್ಟ್ ಆಫ್ ಎನ್ಸೈಮಾಲಜಿ ದಟ್ ಡಿಸ್ಕ್ರೈಬ್ ದಿ ಕೈನೆಟಿಕ್ಸ್ ಆಫ್ ಎನ್ಸೈಮ್ ಕೆಟಲೈಸ್ಡ್ ರಿಯಾಕ್ಷನ್ಸ್. ಹೆಂಗೆ ನಿಮಗೆ ಹೋಮೋಕೆಟಲಿಸಿಸ್ ಎಕ್ಸ್ಪ್ಲೇನ್ ಮಾಡೋಕೆ ಒಂದು, ಹೆಟ್ರಾಲಿಸಿಸ್ ಕೆಟಾಲಿಸಿಸ್ನ ಎಕ್ಸ್ಪ್ಲೇನ್ ಮಾಡೋಕೆ ಒಂದು ಥಿಯರಿ ಇದೆಯಲ್ಲ, ಅದೇ ಥಿಯರಿ ಎನ್ಸೈಮ್ ಕೆಟಾಲಿಸಿಸ್ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಒಂದು ಥಿಯರಿ ಇದೆ, ಒಂದು ಮೆಕ್ಯಾನಿಸಮ್ ಇದೆ. ಆ ಮೆಕ್ಯಾನಿಸಮ್ಗೆ ನಾವು ಮೈಕೆಲಿಸ್-ಮೆಂಟನ್ ಮೆಕ್ಯಾನಿಸಮ್ ಅಂತ ಹೇಳ್ತೀವಿ. ಇದು ಬಂದಾಗ ಎನ್ಸೈಮ್ ದಿಸ್ ಥಿಯರಿ ಬಿಲಾಂಗ್ಸ್ ಟು ಗೋಯಿಂಗ್ ಟು ಎಕ್ಸ್ಪ್ಲೇನ್ ದಿ ಕಾನ್ಸೆಪ್ಟ್ ಆಫ್ ಎನ್ಸೈಮ್ ಕೆಟಲೈಸ್ಡ್ ರಿಯಾಕ್ಷನ್ಸ್ ಅಂತ ಬರೆದ್ರು ನಿಮಗೆ ನಾವು ಮಾರ್ಕ್ಸ್ ಕೊಡ್ತೀವಿ. ಇಟ್ ಪ್ರೊವೈಡ್ಸ್ ಇನ್ಸೈಟ್ ಇಂಟು ಹೌ ಎನ್ಸೈಮ್ಸ್ ಇಂಟ್ರಾಕ್ಟ್ ವಿತ್ ದ ಸಬ್ಸ್ಟ್ರೇಟ್ ಟು ಫಾರ್ಮ್ ದಿ ಪ್ರಾಡಕ್ಟ್ಸ್ ಅಂತ ಹೇಳ್ತೀವಿ. ದ ಮೆಕ್ಯಾನಿಸಮ್ ಇಸ್ ನೇಮ್ಡ್ ಆಫ್ಟರ್ ಮೆಕೆಲಿಸ್ ಅಂಡ್ ಮೆಂಟನ್ ಹೂ ಪ್ರಪೋಸ್ ದಿಸ್ ಇನ್ 1930 ಅಂತ ಹೇಳ್ತೀವಿ. ಇದು ಏನು ಹೇಳುತ್ತೆ ಅಂದರೆ, ಇದನ್ನು ಹೇಗಾಗುತ್ತೆ ಇದು ಥಿಯರಿ ಅಂತಂದರೆ, ಇದು ನಿಮಗೆ ಲಾಕ್ ಅಂಡ್ ಕೀ ಮಾಡೆಲ್, ಎನ್ಸೈಮ್ಸ್ ಎಲ್ಲ ತೊಗೊಂಡಾಗ ನಿಮಗೆ ಲಾಕ್ ಅಂಡ್ ಕೀ ಅಂತ ಒಂದು ಮಾಡೆಲ್ ಬರುತ್ತೆ. ಅದ್ರ ಮೇಲೆ ಹೇಳ್ತಾ ಹೋಗ್ತೇವೆ. ದ ಎನ್ಸೈಮ್ ಸಬ್ಸ್ಟ್ರೇಟ್ ಕಾಂಪ್ಲೆಕ್ಸ್ ES, ದ ಎನ್ಸೈಮ್ E ಸಬ್ಸ್ಟ್ರೇಟ್ S ಅಂತ ಇರುತ್ತೆ. ದೇ ಬೈಂಡ್ ಟು ಎ ಸೈಟ್, ಅದಕ್ಕೆ ನಾವು ಆ್ಯಕ್ಟಿವ್ ಸೈಟ್ ಅಂತ ಹೇಳ್ತೀವಿ. ಆ್ಯಕ್ಟಿವ್ ಸೈಟಲ್ಲಿ ಏನಾಗುತ್ತೆ ಅಂದರೆ ಇವೆರಡೂ ಕಂಬೈನ್ ಆಗುತ್ತೆ. ನಿಮ್ಮದು ಏನಿದು ಎನ್ಸೈಮು ಮತ್ತು ಸಬ್ಸ್ಟ್ರೇಟು. ಎನ್ಸೈಮ್ ಇಸ್ ನಥಿಂಗ್ ಬಟ್ ಎ ಕೆಟಲಿಸ್ಟ್. ಆ ಕೆಟಲಿಸ್ಟು ಸಬ್ಸ್ಟ್ರೇಟು ಏನಾಗುತ್ತೆ, ಕಂಬೈನ್ ಆಗುತ್ತೆ. ದಿಸ್ ಸ್ಟೆಪ್ ಈಸ್ ರಿವರ್ಸಿಬಲ್. ಅದಾದಮೇಲೆ ಏನಾಗುತ್ತೆ, ದಟ್ ES ಅಂದರೆ ಏನಿದು ಆ ಕಾಂಪ್ಲೆಕ್ಸ್ ಎನ್ಸೈಮ್ ಸಬ್ಸ್ಟ್ರೇಟ್ ಕಾಂಪ್ಲೆಕ್ಸ್, ದಟ್ಸ್ ಎನ್ ಇಂಟರ್ಮೀಡಿಯೇಟ್ ಕಾಂಪ್ಲೆಕ್ಸ್ ಏನು ಫಾರ್ಮೇಷನ್ ಆಗಿದೆಯಲ್ಲ, ದಟ್ ವಿಲ್ ರಿಯಾಕ್ಟ್ ವಿತ್ ಅಲ್ಲಿ ಕೆಮಿಕಲ್ ರಿಯಾಕ್ಷನ್ ಆಗಿಬಿಟ್ಟು ಪ್ರಾಡಕ್ಟ್ ಫಾರ್ಮೇಷನ್ ಆಗುತ್ತೆ.
ಆ್ಯಂಡ್ ದಿಸ್ ಸ್ಟೆಪ್ ಈಸ್ ಇರಿವರ್ಸಿಬಲ್, ಪ್ರಾಡಕ್ಟ್ ಫಾರ್ಮೇಷನ್ ಆಯಿತು. ನೆಕ್ಸ್ಟು ಲಾಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ ಅಂದರೆ ಎನ್ಸೈಮು ರೀಜನ್ರೇಟ್ ಆಗುತ್ತೆ. 3 ಕೇಸಲ್ಲೂ ಹೋಮೋಜಿನಿಯಸ್ ಕೆಟಾಲಿಸಿಸ್ ಆಗಿರ್ಬೋದು, ಹೆಟ್ರೋಜಿನಿಯಸ್ ಕೆಟಾಲಿಸಿಸ್ ಆಗಿರ್ಬೋದು, ಅಥವಾ ಎನ್ಸೈಮ್ ಕೆಟಾಲಿಸಿಸ್ ಆಗಿರ್ಬೋದು, 3 ಕೇಸಲ್ಲೂ ಏನಾಗುತ್ತೆ ಅಂದರೆ ಕೆಟಲಿಸ್ಟ್ ಏನು ಮಾಡುತ್ತೆ, ಫಸ್ಟ್ ಇಟ್ ಗೋಯಿಂಗ್ ಟು ರಿಯಾಕ್ಟ್ ವಿತ್ ಒನ್ ಆಫ್ ದಿ ರಿಯಾಕ್ಟೆಂಟ್ಸ್ ಟು ಫಾರ್ಮ್ ದಿ ಇಂಟರ್ಮೀಡಿಯೇಟ್. ಆ ಇಂಟರ್ಮೀಡಿಯೇಟು ಸರ್ಫೇಸಲ್ಲಿ ಆಗ್ತಿದ್ರೆ ಅಡ್ಸರ್ಪ್ಷನ್ ಆಗ್ತಿದ್ರೆ ಹೆಟ್ರೋಜಿನಿಯಸ್ ಕೆಟಲಿಸಿಸ್ ಆಗುತ್ತೆ. ಆ ಕೆಟಲಿಸ್ಟ್ ಏನಾದರೂ ಎನ್ಸೈಮ್ ಆಯಿತು ಅಂದರೆ ಅದಕ್ಕೆ ಎನ್ಸೈಮ್ ಕೆಟಾಲಿಸಿಸ್ ನಾವು ಕರಿತೀವಿ. ಸೊ ದ ರೇಟ್ ಆಫ್ ದಿ ರಿಯಾಕ್ಷನ್ ದಟ್ ಕ್ಯಾನ್ ಬಿ ಎಕ್ಸ್ಪ್ಲೈನ್ಡ್ ಡಿಸ್ಕ್ರೈಬ್ ಬೈ Michaelis-Menten equation relates rate of the reaction to the concentration of the substrate with the other kinetic parameters ಅಂತ ಹೇಳ್ತಾರೆ. V0 is equal to mxs divided by km plus s ಅಂತ ಹೇಳ್ತಾರೆ. Vx ಅಂತಂದರೆ ಮ್ಯಾಕ್ಸಿಮಮ್ ರಿಯಾಕ್ಷನ್ ರೇಟ್ ಅಟ್ ವಿಚ್ ಎನ್ಸೈಮ್ ಸ್ಯಾಚುರೇಟೆಡ್ ವಿತ್ ಅ ಸಬ್ಸ್ಟ್ರೇಟ್. Km ಅಂದರೆ ಅದಕ್ಕೆ ಕಾನ್ಸ್ಟೆಂಟ್, ಮೈಕೆಲೀಸ್ ಕಾನ್ಸ್ಟೆಂಟ್ ಅಂತ ಕರಿತೀವಿ. ದಟ್ ರೆಪ್ರೆಸ್ ದ ಸಬ್ಸ್ಟ್ರೇಟ್ ಕಾನ್ಸಂಟ್ರೇಷನ್ ಅಟ್ ವಿಚ್ ದ ರಿಯಾಕ್ಷನ್ ರೇಟ್ ಈಸ್ ಆಫ್ ದಿ Vx. ಇಟ್ ಮೆಷರ್ಸ್ ದಿ ಅಫಿನಿಟಿ ಬಿಟ್ವೀನ್ ದಿ ಎನ್ಸೈಮ್ ಆ್ಯಂಡ್ ಎ ಸಬ್ಸ್ಟ್ರೇಟ್. ಸೊ ನಾವು ತೊಗೊಂಡಿರೋಂಥ ಎನ್ಸೈಮ್ಗೆ ಕೆಟಲಿಸ್ಟ್ ಆಗಿ ಆಗುತ್ತಾ ಇಲ್ವಾ, ಆಗೋದಿದ್ರೆ ಎಷ್ಟು ಪರ್ಸೆಂಟು ರಿಯಾಕ್ಷನ್ ಆಗುತ್ತೆ, ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡುವಂಥ ಫಾರ್ಮುಲಾಗೆ ನಾವೇನಂತ ಕರಿತೀವಿ, Michaelis-Menten ಈಕ್ವೇಷನ್ ಅಂತ ಕರಿತೀವಿ. ಲೋಯರ್ ದಿ Km ವ್ಯಾಲ್ಯೂಸ್ ಇಂಡಿಕೇಟ್ಸ್ ದಿ ಹೈಯರ್ ಅಫಿನಿಟಿ ಆಫ್ ದಟ್ ಪರ್ಟಿಕ್ಯುಲರ್ enzyme catalyst ಅಂತ ನಮಗೆ ಗೊತ್ತಾಗ್ತಾ ಹೋಗುತ್ತೆ. Michaelis-Menten mechanism assume that the rate determining step of a reaction is the conversion of EX complex into a product, and that concentration of the enzyme remains constant throughout the reaction because the catalyst doesn't involve in a chemical reaction, just it going to initiate, thereby its concentration remains constant throughout the reaction. The mechanism provides a useful framework for understanding the enzyme catalytics and predicting the behavior of enzyme catalyzed reactions. ಈ ಎನ್ಸೈಮ್ನ ನಾನು ಕೆಟಲಿಸ್ಟ್ ಆಗಿ ಈ ರಿಯಾಕ್ಷನ್ಗೆ ಯೂಸ್ ಮಾಡ್ಬೋದಾ ಇಲ್ವಾ ಅನ್ನೋದು ನನಗೆ ಫ್ರಮ್ ದಿ ಗ್ರಾಫ್ ಐ ಕ್ಯಾನ್ ಈಸಿಲಿ ಐಡೆಂಟಿಫೈ. ಸೊ ದಟ್ಸ್ ವೈ ದಿಸ್ ಪ್ಲೇ ಎ ವೆರಿ ಇಂಪಾರ್ಟೆಂಟ್, ಇಟ್ ಗೋಯಿಂಗ್ ಟು ಗಿವ್ ಮಿ ಎ ವೆರಿ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. ನೆಕ್ಸ್ಟ್ ಈ ಥರ ಗ್ರಾಫ್ ಹಾಕ್ತೀವಿ, ಕಾನ್ಸಂಟ್ರೇಷನ್ ವರ್ಸಸ್ ರೇಟು. ಸೊ ನನಗೆ Km ಕ್ಯಾಲ್ಕುಲೇಟ್ ಮಾಡಿಕೊಂಡು ವೆದರ್ ದಿಸ್ ರಿಯಾಕ್ಷನ್ ಈಸ್ ಪಾಸಿಬಲ್ ಆರ್ ನಾಟ್, ವೆದರ್ ಇಟ್ ಈಸ್ acceptable or not, that catalyst can be used as a catalyst or not, that I can easily understand. When a graph of a substrate concentration against the rate of a reaction is plotted, the rate of the reaction initially increases rapidly in a linear fashion as the substrate concentration increases. The rate then plateaus and increasing the substrate concentration has no effect on reaction velocity as all the enzyme active sites are already saturated with the ಸಾಕಾಗುತ್ತೆ. ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಹೋಮೋಜಿನಿಯಸ್ ಆ್ಯಂಡ್ ಹೆಟ್ರೋಜಿನಿಯಸ್ ಕೆಟಾಲಿಸಿಸ್ ಅಂತ ಕೇಳಿದ್ದಾರೆ, 2 ಮಾರ್ಕ್ಸ್. ಸೊ ಈ ಡಿಫ್ರೆನ್ಷಿಯೇಟ್ ಅಂತ ಕೊಟ್ಟಾಗ ಯಾವಾಗ ನೀವು ಟ್ಯಾಬ್ಯುಲರ್ ಕಾಲಮ್ ಹಾಕ್ಬಿಟ್ರೆ ನಿಮಗೂ ಈಸಿ, ಮತ್ತು ಎಕ್ಸಾಮಿನರ್ ಯಾರು ವ್ಯಾಲ್ಯೂ ಮಾಡ್ತಿರ್ತಾರಲ್ಲ ಅವ್ರಿಗೂ ಈಸಿ ಆಗುತ್ತೆ. ಏನು ಗೊತ್ತಾಗಿಲ್ಲ ಅಂದರೆ ಅಟ್ಲೀಸ್ಟ್ ಯು ಕ್ಯಾನ್ ಗಿವ್ ದಿ ಡೆಫಿನೇಷನ್. ಈಗ ಈ ಥರ ಡಿಫ್ರೆನ್ಷಿಯೇಟ್ ಅಂತ ಕೊಟ್ಟಾಗ ಆ ಎರಡರದ್ದು ಪದಗಳದ್ದು ಡೆಫಿನೇಷನ್ ನೀವು ಬರೆದ್ರೂ ನಿಮಗೆ ಅದು ಒಂದು ಡಿಫ್ರೆನ್ಸ್ ಆಗುತ್ತೆ. ಸೊ ಹೋಮೋಜಿನಿಯಸಲ್ಲಿ ನೀವು ಆಲ್ರೆಡಿ ಹೇಳ್ದಂಗೆ ಫೇಸಸ್ನ ಹೇಳಬೇಕು. ರಿಯಾಕ್ಟೆಂಟು ಮತ್ತು ಕೆಟಲಿಸ್ಟು ಒಂದೇ ಫೇಸಲ್ಲಿದ್ದರೆ ಅಂಥದಕ್ಕೆ ಹೋಮೋಜಿನಿಯಸ್ ಅಂತ ಹೇಳ್ತೀವಿ, ಬೇರೆ ಬೇರೆ ಫೇಸಲ್ಲಿದ್ದರೆ ಅದನ್ನು ಹೆಟ್ರೋಜಿನಿಯಸ್ ಅಂತ ಹೇಳ್ತೀವಿ. ಇದಕ್ಕೊಂದು ಎಕ್ಸಾಂಪಲ್, ಅದಕ್ಕೊಂದು ಎಕ್ಸಾಂಪಲ್, ಬಿಕಾಸ್ 2 ಮಾರ್ಕ್ಸ್ ಕೇಳಿದ್ದಾರೆ, ಹಾಗಾಗಿ ನೀವು 2 ಡಿಫ್ರೆನ್ಸ್ ಹೇಳಲೇಬೇಕು. ಹಾಗಾಗಿ ನಾವಿಲ್ಲಿ 2 ಡಿಫ್ರೆನ್ಸಸ್ನ surface. So unimolecular surface reaction play a significant role in many heterogeneous catalytic process ಅಲ್ಲಿ homomolecular surface reactions ಎಲ್ಲನೂ heterogeneous catalysis ಆಗ್ತಾ ಇರುತ್ತೆ. ಹಾಗಾಗಿ unimolecular surface reaction when a reactant molecule adsorbs into a catalyst surface, dissociates into multiple fragments, forms a new product. These reactions are important in heterogeneous catalysis, have application in various industrial process. ಸೊ ನಿಮಗೆ ಅಡ್ಸಾರ್ಪ್ಷನ್ ಥಿಯರಿನಲ್ಲಿ 2 ನೋಡ್ಕೋಬೇಕಾಗತ್ತೆ, ಯೂನಿಮಾಲಿಕ್ಯುಲರ್ ಸರ್ಫೇಸ್ ರಿಯಾಕ್ಷನ್, ಬೈಮಾಲಿಕ್ಯುಲರ್ ಸರ್ಫೇಸ್ ರಿಯಾಕ್ಷನ್. ಒನ್ಸ್ ದೇ ಅಡ್ಸಾರ್ಬ್ಡ್ ಏನಾಗ್ತವೆ ಅಂದರೆ ದ ಮಾಲಿಕ್ಯೂಲ್ ಅಂಡರ್ಗೋ ದ ಕೆಮಿಕಲ್ ಟ್ರಾನ್ಸ್ಫಾರ್ಮೇಷನ್ ಆನ್ ದ ಸರ್ಫೇಸ್ ಆಫ್ ದಿ ಮಾಲಿಕ್ಯೂಲ್, ಅದೇನಾಗುತ್ತೆ ಅಂದರೆ ಮಲ್ಟಿಪಲ್ ಫ್ರಾಗ್ಮೆಂಟ್ ಆಗುತ್ತೆ ಮತ್ತು ಅದು ಹೊರಗಡೆ ಲಿಸ್ಟ್ ಅಂತ ನಮಗೆ ಗೊತ್ತಾಗ್ತಾ ಹೋಗುತ್ತೆ. Michaelis-Menten mechanism assume that the rate determining step of a reaction is the conversion of EX complex into a product, and that concentration of the enzyme remains constant throughout the reaction because the catalyst doesn't involve in a chemical reaction, just it going to initiate, thereby its concentration remains constant. They are highly specific in nature.
ಆ್ಯಂಡ್ ಅಂತ ಹೇಳ್ತೀವಿ. ಲಿಮಿಟೇಷನ್ ಅಂದರೆ ಎಕ್ಸ್ಪೆರಿಮೆಂಟಲಿ ಇಟ್ ವಾಸ್ ಡಿಟರ್ಮೈನ್ಡ್ ದಟ್ ದ ಎಕ್ಸ್ಟೆಂಟ್ ಆಫ್ ಅಬ್ಸರ್ಪ್ಷನ್ ವೇರೀಸ್ ಟರ್ಮ್ಸ್ ನೀವು ಅಲ್ಲಿ ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ಎನ್ಸೈಮ್ ಸಬ್ಸ್ಟ್ರೇಟ್ ಕಾಂಪ್ಲೆಕ್ಸ್ ಸ್ಟೆಬಿಲಿಟಿ ಇರುತ್ತೆ, ಎನ್ಸೈಮ್ ರೆಗ್ಯುಲೇಷನ್ ಆಗುತ್ತೆ, ಎನ್ಸೈಮ್ ರೀಸೈಕಲ್ ಆಗುತ್ತೆ. ಬಿಕಾಸ್ ಆಫ್ ಆಲ್ ದೀಸ್ ರೀಸನ್ಸ್ ನಾವೇನು ಮಾಡ್ತೀವಿ ಅಂತಂದರೆ ಎನ್ಸೈಮ್ನ ಕೆಟಲಿಸ್ಟ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ. ಹೈಲಿ ಸ್ಪೆಸಿಫಿಕ್ ಇನ್ ನೇಚರ್ ಆ್ಯಂಡ್ ಪ್ರಾಡಕ್ಟ್ ಹೀಲ್ಡ್ ಜಾಸ್ತಿ ಬರುತ್ತೆ. ಬಿಕಾಸ್ ಆಫ್ ಆಲ್ ದೀಸ್ ರೀಸನ್ಸ್ ಎನ್ಸೈಮ್ಸ್ ಆರ್ ಯೂಸ್ಡ್ ಆಸ್ ಎ ಕೆಟಲಿಸ್ಟ್ ಇನ್ ಈಸಿ ಆಗುತ್ತೆ. ಅಥವಾ ಈ ಥರ ಬೇಕಾದ್ರೂ ಹೇಳ್ಬೋದು ನೀವು. ಇಲ್ಲ ಅಂತಂದರೆ ಅಲ್ಲಿ ಏನಾಗುತ್ತೆ, ಅಬ್ಸರ್ಪ್ಷನ್ ಥಿಯರಿ 5 ಸ್ಟೆಪ್ಪಲ್ಲಿ ಆಗುತ್ತೆ. ಮೊದಲನೇದು ಏನಾಗುತ್ತೆ ಅಂದರೆ ಡಿಫ್ಯೂಷನ್ ಆಫ್ ದಿ ರಿಯಾಕ್ಟೆಂಟ್ ಮಾಲಿಕ್ಯೂಲ್ಸ್ ಟು ದಿ ಸರ್ಫೇಸ್ ಮಾಡ್ತಾ ಹೋಗುತ್ತೆ. ಸೊ ಎಲ್ಲ ನೀವು ನೋಡಿಕೊಂಡು ನೀವು 4 ಮಾರ್ಕ್ಸ್ಗೆ ಆನ್ಸರ್ ಮಾಡಬೇಕಾಗತ್ತೆ. ಈ ರೀತಿಯಾಗಿ ಇದರಲ್ಲಿ ಏನೇನು ಕೇಳ್ತಾರೆ, ಹೋಮೋಜಿನಿಯಸ್ ಫಸ್ಟ್ ಕೆಟಾಲಿಸಿಸ್ ಅಂದ್ರೇನು, ಹೋಮೋಜಿನಿಯಸ್ ಕೆಟಾಲಿಸಿಸ್ ಅಂದ್ರೇನು, ಹೆಟ್ರೋಜಿನಿಯಸ್ ಕೆಟಾಲಿಸಿಸ್ ಅಂತ ಅಂದ್ರೇನು, ಕೆಟಾಲಿಸಿಸ್ ಅಂದ್ರೇನು, ಎನ್ಸೈಮ್ ಕೆಟಾಲಿಸಿಸ್ ಅಂದ್ರೇನು ಅಂತ ಡೆಫಿನೇಷನ್ಸ್ ಕೇಳ್ತಾರೆ. ಅದಾದಮೇಲೆ BET ಈಕ್ವೇಷನ್ ಗೊತ್ತಿರಬೇಕು, ಅದರ ಟರ್ಮ್ಸ್ ಇನ್ವಾಲ್ವ್ ಗೊತ್ತಿರಬೇಕು. ಅದೇ ಥರ ಇನ್ನೊಂದು ಅಬ್ಸರ್ಪ್ಷನ್ ಐಸೋಥರ್ಮ್ ಇದೆ, ಅದರದ್ದು ಟರ್ಮ್ಸ್ ಗೊತ್ತಿರಬೇಕು, ಅದರದ್ದು ಲಿಮಿಟೇಷನ್ಸ್ ಗೊತ್ತಿರಬೇಕು. ಅದಲ್ದಲೇ ನಿಮಗೆ 4 ಥಿಯರಿಗಳು ಗೊತ್ತಿರಬೇಕು. ಒಂದು ಅಬ್ಸರ್ಪ್ಷನ್ ಹೋಮೋಜಿನಿಯಸ್ಗೆ ಏನಾಗುತ್ತೆ, ಇಂಟರ್ಮೀಡಿಯೇಟ್ ಕಾಂಪ್ಲೆಕ್ಸ್ ಫಾರ್ಮೇಷನ್ ಆಗುತ್ತಲ್ಲ ಆ ಥಿಯರಿ ಗೊತ್ತಿರಬೇಕು. ಹೆಟ್ರೋಜಿನಿಯಸ್ಗೆ ಅಬ್ಸರ್ಪ್ಷನ್ ಥಿಯರಿ ಗೊತ್ತಿರಬೇಕು. ಅದೇ ಥರ ಇದು ಎನ್ಸೈಮ್ಸ್ಗೆ ಮೈಕೆಲಿಸ್-ಮೆಂಟನ್ ಈಕ್ವೇಷನ್ ಅದು ಫಾರ್ಮುಲಾ ಬರುತ್ತೆ, ಮೆಕ್ಯಾನಿಸಮ್ ಗೊತ್ತಿರುತ್ತೆ. 3 ಮೆಕ್ಯಾನಿಸಮ್ ಯೂಸ್ ಮಾಡಿಬಿಟ್ಟು ನಾವು ಸರ್ಫೇಸ್ ಕೆಮಿಸ್ಟ್ರಿ ಮತ್ತು ಕೆಟಾಲಿಸಿಸ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀವಿ. ಅದನ್ನು ನೀವು ಡೀಟೇಲ್ ಆಗಿ ತಿಳ್ಕೊಬೇಕಾಗತ್ತೆ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.